ಯಾವಾಗ ಪುಸ್ತಕಗಳನ್ನು ಓದೋಕ್ಕೆ ಶುರು ಮಾಡ್ತೀರಿ ಅದು ನಿಮಗೆ ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ. ಪೆನ್ ಹಿಡ್ಕೊಂಡು ಬರೆಯೋದಕ್ಕೆ ಪ್ರೇರಣೆಯನ್ನು ಕೊಡೋದು. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಒಂದಿಷ್ಟು ಲೈನ್ಸ್ಗಳು. ಶಾಲೆಗೆ ಹೋದವರೆಲ್ಲ ಬುದ್ಧಿವಂತರೇ ಆಗಿರಲ್ಲ, ಬುದ್ಧಿನ ಕಲಿಯೋದಕ್ಕೆ ಬಾಳೆಗಿಂತ ಶಾಲೆ ಇಲ್ಲ. ಆಲ್ಮೋಸ್ಟ್ ಎಂಡಲ್ಲಿ ಒಂದೇ ಮಾತಾಡೋದು, ಏನು ಬರ್ತಿದ್ದೀರಾ ಸಾರ್ ಅಂದ್ಬಿಟ್ರು. ನಮಗೂ ಡೈರೆಕ್ಟ್ ಅವಕಾಶ ಬಂದಿದ್ದಲ್ಲ. ನಾನು ಎಷ್ಟೋ ಸಿನಿಮಾ KGF 1ಗೆ, ಅಂಜನಿ ಪುತ್ರ, ಮಫ್ತಿ ಇದಕ್ಕೆಲ್ಲ ಡಮ್ಮಿ ಲಿರಿಕ್ಸ್ ಬರೆದು ರವಿ ಬಸವರಾಜ್ ಜೊತೆ ಅಲ್ಲಿ ಕಲಿತು ಆಮೇಲೆ ಅವಕಾಶ ಸಿಕ್ಕಿದ್ದು ನನಗೆ. ಒಂದು 10 ಜನ ಆದರೂ ನನಗೆ ಕರೆದು ಕೆಲಸ ಕೊಟ್ಟರು. ಸೊ ಅದರಲ್ಲಿ ವಾಸುಕಿ ಅವರೊಬ್ಬರು, ಅನೂಪ್ ಸಿಳಿನ್ ಅವರು ಕೆಲಸ ಕೊಟ್ಟರು, ಶ್ರೀಧರ್ ವಿ ಸಂಭ್ರಮ್ ಅವರು. ವಿಲನ್ ಹೊಡಿಬೇಕು ಹೀರೋ, ಬೇರೆ ಕತೆ ಎಲ್ಲ ಆಮೇಲೆ. ಥಿಯೇಟ್ರಲ್ಲಿ ನಾವು ಜಾಸ್ತಿ ಆ ಟೈಮಲ್ಲಿ ನೋಡಿದ್ದು ವಿಷ್ಣು ಸರ್ ಸಿನಿಮಾ ಮತ್ತೆ ಸುದೀಪ್ ಸರ್ ಸಿನಿಮಾಗಳು. ಯಾವಾಗ ಇನ್ನೂ ಬೇಕಾಗಿದೆ ಸಿಕ್ತು, ಅಲ್ಲಿಂದ ನನಗೆ ಪ್ರತಿದಿನ ಕೆಲಸ ಇತ್ತು. ಅಂದರೆ ಊಟ ಹಾಕ್ತು ಅಂತ ಹೇಳ್ಬೋದು. ಪ್ರತಿಯೊಂದು ಸಾಲಿಗೂ ಅದರದ್ದೇ ಅದೊಂದು ಜಾಗ ಇದೆ. ಅದು ಯಾವ ಹಾಡಿಗೆ ಹೋಗಿ ಕೂರಬೇಕು ಅನ್ನೋದು ಅದು ಡಿಸೈಡ್ ಮಾಡುತ್ತೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕ್ಯಾಸ್ಟ್. ನಾನು ಪರಿಣಿಕಾ. ಇವತ್ತಿನ ನನ್ನ ಅತಿಥಿ ಓದಿದ್ದು ಇಂಜಿನಿಯರಿಂಗ್, ಬಟ್ ಇವಾಗ ಅವರಾಗಿರೋದು ಚಿತ್ರ ಸಾಹಿತಿ. ಒಂದು ರೀತಿ ಕ್ರಿಕೆಟರ್ ಕೂಡ ಹೌದು. ಲೈಫ್ ಇಸ್ ಕ್ರೇಜಿ, ಟೇಕ್ ಇಟ್ ಈಸಿ ಅಂತ ಹೇಳಿದವರು ಕೂಡ ಇವರೇ. ಎಸ್, ಇವತ್ತಿನ ನಮ್ಮ ಅತಿಥಿ ಯಂಗ್ ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆ ಸರ್. ಪ್ರಮೋದ್ ಸರ್, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಿ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಸೊ ಫಸ್ಟ್ ಇವಾಗ ನಾನು ನಿಮ್ಮದು ಎಷ್ಟೊಂದು ಇಂಟರ್ವ್ಯೂಸ್ ನೋಡಿದಾಗ, ರೀಲ್ಸಲ್ಲಿ ನೋಡಿದಾಗ ನೀವು ಇಂಜಿನಿಯರ್ ಅನ್ನೋದು ಕೂಡ ಗೊತ್ತಾಯಿತು ನನಗೆ. ಬಟ್ ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಗೊತ್ತಾಯಿತು ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ. ಸೊ ಇಂಜಿನಿಯರಿಂಗಿಂದ ಚಿತ್ರ ಸಾಹಿತಿ ಹೇಗೆ ಸ್ಟಾರ್ಟ್ ಆಯ್ತು ಜರ್ನಿ? ಮುಂಚೆಯಿಂದ ಅದೇ ನೀವೇ ಹೇಳಿದಂಗೆ ಕ್ರಿಕೆಟ್ ಅಂದರೆ ಕ್ರಿಕೆಟಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ. ಚಿಕ್ಕಂದಿರುವಾಗೆಲ್ಲ ಕ್ರಿಕೆಟರ್ ಆಗಬೇಕು ಅನ್ನೋ ಒಂದು ಆಸೆಯಲ್ಲಿ ಇದ್ದವನು. ಬಟ್ ಕ್ರಮೇಣ ಏನಾಯಿತು, ಅದಕ್ಕೇನು ನಮಗೆ ತಯಾರಿ ಬೇಕು ನಮ್ಮ ಬಾಲ್ಯದಲ್ಲಿ ಸಿಗಲಿಲ್ಲ. ನಮ್ಗೆ ಗೊತ್ತಿರಲಿಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ ಅದಕ್ಕೆ. ಸೊ ನಾವು ಸುಮ್ಮನೆ ಕ್ರಿಕೆಟ್ ಆಡ್ಕೊಂಡು ಬರ್ತಾಯಿದ್ವಿ. ಬಿಟ್ಟರೆ ಈ ಸಿನಿಮಾ ಅನ್ನೋದಿಲ್ಲೋ ನಮ್ಮ ಒಳಗೆ ಇದ್ದೇ ಇತ್ತು ಮುಂಚೆಯಿಂದಲೂ. ಚಿಕ್ಕಂದಿಂದ ನಾವು ಭಾನುವಾರದ ಸಿನಿಮಾಗಳನ್ನು ನೋಡ್ತಾ ಇದ್ದಿದ್ದು 4 ಗಂಟೆಗೆ. ಮತ್ತು ಸಿನಿಮಾಗಳ ಬಗ್ಗೆ ಮಾತಾಡ್ತಾಯಿದ್ವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಟೇಪ್ ರೆಕಾರ್ಡ್ರಲ್ಲಿ ಕ್ಯಾಸೆಟ್ಗಳನ್ನು ತಂದು ಹಾಡುಗಳನ್ನು ಕೇಳ್ತಾ ಇದ್ದಿದ್ದು. ಇದೆಲ್ಲ ಒಂದೆಲ್ಲೋ ಇತ್ತು ನಮ್ಮ ಒಳಗಡೆ. ಬಟ್ ಒಂದಿನ ಸಿನಿಮಾ ಸಾಹಿತಿ ಆಗ್ತೀವಿ ಅಂತ ಅಂದ್ಕೊಂಡಿಲ್ಲ. ಸಾಹಿತ್ಯದ ಬಗ್ಗೆನೂ ಅಷ್ಟು ಆಸಕ್ತಿ ಇರಲಿಲ್ಲ. ಬಟ್ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನಾನು ಅಲ್ಲಿ ತನಕ ತುಂಬ ಅಂದರೆ ಸ್ಟೂಡಿಯಸ್ ಆಗಿ ಓದೋವಂಥ ಒಬ್ಬ ವಿದ್ಯಾರ್ಥಿ. ಎಲ್ಲ PUC 10th ಎಲ್ಲ ಒಳ್ಳೆ ಮಾರ್ಕ್ಸ್ ತೆಗೆದಿದೆ. ಇಂಜಿನಿಯರಿಂಗ್ ಬಂದಾಗ ಮತ್ತೆ ಏನು ನಾನು ಆ ಎರಡು ಏನು ಓದಿದ್ದೀನಲ್ವ, ಸೊ ಅದು ಓದಿ ಈಗ SSLC ಮಾರ್ಕ್ಸ್ ಅನ್ನೋದು PUC ಬರ್ತಿದ್ದಂಗೆ ಮರ್ತು ಹೋಗ್ಬಿಡೋದು. ಓನ್ಲಿ ಅಡ್ಮಿಷನ್ ತನಕ. PUC ಮಾರ್ಕ್ಸ್ ಇಂಜಿನಿಯರಿಂಗ್ ಬಂದಾದ್ಮೇಲೆ ಮರ್ತು ಹೋಗ್ಬಿಡೋದು. ಯಾರು ಆಮೇಲೆ ಏನು ಮಾತಾಡಿಸ್ತಾ ಇರಲಿಲ್ಲ ಅದ್ರ ಬಗ್ಗೆ. ಸೊ ಇದೆಲ್ಲ ಇಷ್ಟಿಷ್ಟೇ ಅಂತ ಏನೋ ಒಂದು ಬೇರೆ ಮಾಡ್ಬೇಕು ನಾನು ಅನ್ನೋದು ಒಂದೆಲ್ಲೋ ಮನಸ್ಸಲ್ಲಿ ಚಿಗುರು ಹೊಡೆಯುತ್ತಾ ಹೋಯಿತು. ಆವಾಗ ಮತ್ತು ಇಂಜಿನಿಯರಿಂಗಲ್ಲಿ ನಾನು ಸ್ವಲ್ಪ ಪಠ್ಯ ಪುಸ್ತಕಗಳಿಂದ ಸ್ವಲ್ಪ ದೂರ ಆದೆ. ನನಗೆ ಅದನ್ನೇ ಮತ್ತೆ ಓದ್ತೀನಿ ಅನ್ನೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಭಾಷೆಯಿಂದ ಸ್ವಲ್ಪ ದೂರ ಆದೆ ಅಂತ ನನಗೆ ಬೇಜಾರಾಗೋಕ್ಕೆ ಶುರುವಾಯಿತು. 10th ತನಕ ಕನ್ನಡ ಸಬ್ಜೆಕ್ಟ್ ಇತ್ತು ಒಂದು. ಅದಾದಮೇಲೆ ಕನ್ನಡ ನಾನು ಆಚೆ ಹೋದಾಗ ಕನ್ನಡ ಬೋರ್ಡ್ಗಳನ್ನು ನೋಡ್ತೀನಿ, ಬಸ್ಗಳಲ್ಲಿ, ಹೋಟೆಲ್ಗಳಲ್ಲಿ. ಬಿಟ್ಟರೆ ನನ್ನ ಓದೋ ಇದರಲ್ಲಿ ನನ್ನ ಜೊತೆ ಕನ್ನಡ ಇಲ್ವಲ್ಲ ಅನ್ನೋ ಒಂದು ಬೇಜಾರಲ್ಲಿ ನಾನು ಪುಸ್ತಕಗಳನ್ನು ಓದೋಕ್ಕೆ ಶುರು ಮಾಡಿದ್ದು. ಯಾವಾಗ ಪುಸ್ತಕಗಳನ್ನು ಓದೋಕ್ಕೆ ಶುರು ಮಾಡ್ತೀರಿ ಅದು ನಿಮಗೆ ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ. ಪೆನ್ ಹಿಡ್ಕೊಂಡು ಬರೆಯೋದಕ್ಕೆ ಪ್ರೇರಣೆಯನ್ನು ಕೊಡುತ್ತೆ. ಅಲ್ಲಿ ಬರವಣಿಗೆ ಶುರುವಾಯಿತು. ಸೊ ಸಿನಿಮಾ ಗೀಡು ಮುಂಚೆಯಿಂದ ಇದ್ದಿದ್ದರಿಂದ, ಸಿನಿಮಾ ಹಾಡುಗಳನ್ನು ಕೇಳ್ತಾ ಇದ್ದಿದ್ದರಿಂದ ಸಿನಿಮಾ ಹಾಡುಗಳನ್ನು ಯಾಕೆ ಬರೀಬಾರ್ದು, ಸಂಭಾಷಣೆ ಯಾಕೆ ಬರೀಬಾರ್ದು ಅನ್ನೋದು ಒಂದು ಶುರುವಾಗಿ ಸುಮ್ಮನೆ ಅಂದ್ಕೊಂಡಿದ್ದು. ಅದು ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇಂಜಿನಿಯರಿಂಗ್ ಟೈಮಲ್ಲಿ ಒಂದು 3rd ಇಯರ್ ಆಗೋ ಟೈಮಲ್ಲಿ ನಾನು ಡಿಸೈಡ್ ಆಗಿಬಿಟ್ಟಿದ್ದೆ, ನಾನು ಸಿನಿಮಾ ಬರಹಗಾರ ಆಗಬೇಕು ಅನ್ನೋದು ಡಿಸೈಡ್ ಆಗಿಬಿಟ್ಟಿದೆ. ಸೊ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯಿತು. ಬದುಕಿನ ಒತ್ತಡಗಳಿಗೆ ಮಣಿದು ಇಂಜಿನಿಯರಿಂಗ್ ಮಾಡಲೇಬೇಕಾಯ್ತು. ಕಂಪ್ಲೀಟ್ ಮಾಡಿ ಆಮೇಲೆ ಕೆಲಸ ಮಾಡಿಕೊಂಡು. ಸೊ ಆಮೇಲೆ ನಮ್ಗೇನು ಆಸೆ ಇತ್ತು ಅದನ್ನ. ಇಲ್ಲ, ಮನೇಲಿ ಗೊತ್ತಿತ್ತಾ ನಿಮ್ಗೆ ಈ ತರ ಚಿತ್ರ ಸಾಹಿತಿ ಆಗ್ಬೇಕು ಅಂತ? ಇವಾಗ ಇಂಡಿಯನ್ ಹೌಸ್ ಹೋಲ್ಡ್ ಅಲ್ಲಿ ಬಂದ್ರೆ ಪೇರೆಂಟ್ಸ್ ಏನು ಹೇಳ್ತಾರೆ, ಫಸ್ಟ್ ಎಜುಕೇಶನ್ ಇಂಪಾರ್ಟೆಂಟ್, ಇಂಜಿನಿಯರಿಂಗ್ ಮಾಡ್ಬಿಡು. ಎಲ್ಲ ಮೆಡಿಕಲ್ ಅಂದ್ರೆ ಎಷ್ಟೊಂದು ಜನಕ್ಕೆ ಇವಾಗ ರೀಚ್ ಮಾಡೋದ್ ಕಷ್ಟ ಆಗಿದೆ, ತುಂಬಾ ಟಫ್ ಆಗಿದೆ ಸಿಲೆಬಸ್. ಸೊ ಇಂಜಿನಿಯರಿಂಗ್ ಮುಗಿಸ್ಕೊ, ಆಮೇಲೆ ಏನ್ ಬೇಕು ಮಾಡು ಅಂತಾರೆ. ಹಾಗಾಗಿ ಇವಾಗ ನಾವು ಸ್ಯಾಂಡಲ್ವುಡ್ನಲ್ಲಿ ಇಲ್ಲ ಬೇರೆ ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ಎಲ್ಲ ಇಂಜಿನಿಯರ್ಸ್ಗಳೇ ಸಿಗ್ತಾರೆ. ಸೊ ಇಂಜಿನಿಯರಿಂಗ್ ಮಾಡ್ತಾ ಮನೇಲಿ ಹೇಳಿದ್ರ ನಾನು ಚಿತ್ರ ಸಾಹಿತಿ ಆಗ್ಬೇಕು ಅಂತ ಏನಾದ್ರು? ಇಲ್ಲ, ಖಂಡಿತ ಏನು ಮನೆಯವ್ರಿಗೇನು ಐಡಿಯಾನೇ ಇಲ್ಲ ಅದು. ಅಂಟಿಲ್ ನಾನು ಫಸ್ಟು ಸಿನಿಮಾ ಸಂಭಾಷಣೆ ಬರ್ದಿರೋದು ರಿಲೀಸ್ ಆಗೋವರೆಗೂ ನಮ್ಮ ಮನೆಯವ್ರಿಗೆ ಐಡಿಯಾ ಇಲ್ಲ. ಅಂದರೆ ಈ ಥರ ಏನೋ ಮಾಡ್ತಿದ್ದಾರೆ ಅಂತ ಗೊತ್ತಿದೆ. ಬಟ್ ನಮ್ಮ ತಂದೆ ತಾಯಿಗೆ ಅದೇನು ಐಡಿಯಾ ಇಲ್ಲ. ಅವ್ರಿಗೆ ಅಲ್ಟಿಮೇಟ್ಲಿ ಏನಂದರೆ ನಾನು ಎಜುಕೇಷನ್ ಲೋನ್ ಮಾಡಿದ್ದೆ ಇಂಜಿನಿಯರಿಂಗ್ ಮಾಡೋದಕ್ಕೆ ಅಂತ. ಅದನ್ನು ತೀರಿಸಿದ್ರೆ ಸಾಕು ಇವನು ಅಂತ ಇದಿತ್ತು. ಅದೇ ಕಾರಣಕ್ಕೆ ನಾನು ಕೆಲಸಕ್ಕೆ ಸೇರ್ಕೊಂಡಿದ್ದು. 2 years ವರ್ಕ್ ಮಾಡಿದ್ದು. ಆ ಹೊರೆನ ನಮ್ಮ ಕುಟುಂಬದ ಮೇಲೆ ಹಾಕೋದು ಬೇಡ. ಸೊ ಚಿತ್ರರಂಗದಾಗ ಬಂದಮೇಲೆ ನನ್ನ ವರಮಾನಗಳು ಅದೆಲ್ಲ ಹೇಗಿರುತ್ತೆ ಅನ್ನೋ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಅದನ್ನೊಂದು
ಬಗೆಹರಿಸ್ಕೊಂಡು ಬರೋಣ ಅಂತ ಹೇಳಿ ಇದು ಮಾಡಿದ್ದು. ಸೊ ಅವರಿಗೆ ಅದೊಂದೇ ನಾನು ಕೆಲ್ಸಕ್ಕೆ ಸೇರಿದಾಗ ಅವಾಗಲೂ ಐಡಿಯಾ ಇಲ್ಲ ನಾನು ಬಿಟ್ಟು ಇದಕ್ಕೆ ಬರ್ತೀನಿ ಅಂತ. ಸೊ ಯಾವಾಗ ನನ್ನ ಫಸ್ಟ್ ಹಾಡು ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯಿತು, ಆವಾಗ ಅವ್ರಿಗೆ ಒಂದೇನೋ ಟು ಬಿ ಫ್ರ್ಯಾಂಕ್ ನನಗೆ ನಂಬಿಕೆ ಇರಲಿಲ್ಲ, ಅಂದರೆ ಇಲ್ಲಿ ನಾನು ಲೈಫ್ ಬದುಕು ಕಟ್ಕೋತೀನಿ ಅಂತ. ಬಟ್ ಅವ್ರಿಗೊಂದು ನಂಬಿಕೆ ಬಂದಿತ್ತು, ಅಲ್ಲಿಂದ ಏನು ಜಾಸ್ತಿ ಏನು ಹೇಳಲಿಲ್ಲ. ಸೊ ನಿಮ್ಮ ಮೊದಲನೇ ಹಾಡು ಬಂದು ಚಂದ ಚಂದ ನನ್ನ ಹೆಂಡತಿ, ಅದು ಅಪ್ಪು ಅವರಿಗೆ ಬರೆದಿದ್ದು. ಅಂಜನಿ ಪುತ್ರ ಸೂಪರ್ ಡೂಪರ್ ಹಿಟ್ ಆಯಿತು. ಹಾಗೆ ಚಂದ ಚಂದ ಹಾಡು ಕೂಡ ನಾರ್ತ್ ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ರೀಚ್ ಆಯಿತು ಕೂಡ, ಎಲ್ಲ ಕಡೆ ಅದೇ ಸಾಂಗ್ ಓಡ್ತಾ ಇತ್ತು. ಸೊ ಚಂದ ಚಂದ ಈ ಪ್ರಾಜೆಕ್ಟ್ ನಿಮಗೆ ಸಿಕ್ಕಿದ್ದು ಹೇಗೆ? ಅದು ನಾನು ರವಿ ಬಸ್ರವ್ರ ಜೊತೆ ನಾನು ರೈಟ್ರಾಗಿ ವರ್ಕ್ ಮಾಡ್ತಾ ಇದ್ದೆ. ಆ ಸಾಂಗ್ ಬರೋದಕ್ಕಿಂತ ಆಲ್ಮೋಸ್ಟ್ 1-2 ಇಯರ್ಸಿಂದ ನಾನು ವರ್ಕ್ ಮಾಡ್ತಾ ಇದ್ದೆ. ಜಾಬ್ ಮಾಡ್ಕೊಂಡು ಕೂಡ ಅವ್ರ ಜೊತೆ ವೀಕೆಂಡಲ್ಲಿ ಅಥವಾ ರಜೆ ಇದ್ದಾಗ ಕೆಲವೊಂದು ಸತಿ ಸಿಕ್ ಲೀವ್ ತೊಗೊಂಡು ವರ್ಕ್ ಮಾಡಿದ್ದೆಲ್ಲ ಉಂಟು. ಸೊ ಈ ಥರ ಮಾಡ್ತಿರ್ಬೇಕಾದ್ರೆ ರವಿ ಬಸ್ರವರು ಒಂದು ಕುಂದಾಪುರ ಕನ್ನಡ ಆಲ್ಬಮ್ಗಳನ್ನು ಮಾಡಬೇಕು ಸೀರೀಸ್ ಅಂತ ಹೇಳಿ ಅವಾಗ ಶುರು ಮಾಡಿದಾಗ ನಾನು ಆಫೀಸಲ್ಲಿದ್ದೆ. ಆ ಟೈಮಲ್ಲಿ ಅವರು ನನಗೆ ಈ ಥರ ಕುಂದಾಪುರ ಕನ್ನಡದ ಒಂದು ಹಾಡು ಬರೆದು ಕಳಿಸಿ ಅಂತ ಹೇಳಿದ್ದು ನನಗೆ. ಸೊ ಅದು ನಾನು ಆವಾಗ ಮಧ್ಯಾಹ್ನ ಕಳಿಸಿದ್ದು. ನಾನು ಸಂಜೆ ಆಫೀಸ್ ಕ್ಯಾಬಲ್ಲಿ ಬರ್ತಾ ನಾನು ಟೈಪ್ ಮಾಡಿ ಕಳಿಸಿದ್ದೆ. ಅಂದರೆ ಅವರು ಟಾಪಿಕ್ ಹೇಳಿದರು, ಗಂಡ ಹೆಂಡತಿಯನ್ನು ಹೊಗಳೋ ಥರ ಬರೀರಿ ಏನಾದರೂ ಅಂತ ಹೇಳಿದರು. ನಾನು ಆವಾಗ ಕ್ಯಾಬಲ್ಲಿ ಭಾರಿ ಖುಷಿ ಮರ ನನಗೆ ನನ್ನ ಹೆಂಡತಿ ಕಂಡ್ರೆ ಒಂದು ಚೂರು ಬೈಯೋದಿಲ್ಲ, ರಾತ್ರಿ ಕೊಡ್ಕೊಂಬಂದರೆ ಟಿ ವಿ ರೇಡಿ ಎಂತ ಬೇಡ ಇವಳು ಮನೆಗಿದ್ರು ಕುಂದಾಪುರ ಭಾಷೆಯಲ್ಲೇ ಕಂಪ್ಲೀಟ್ ಬರೆದು ಪಲ್ಲವಿ ಮಾತ್ರ ಕಳಿಸಿದ್ದೆ. ಸೊ ಇದಕ್ಕೂ ಮುಂಚೆ ಹೆಂಗಾಗಿತ್ತು ಅಂದರೆ ನಾನು ಅವ್ರ ಜೊತೆ ವರ್ಕ್ ಮಾಡ್ತಿರ್ಬೇಕಾದ್ರೆ ನನಗೆ ಹಾಡು ಬರೀಬೇಕು ಅಂತ ತುಂಬ ಆಸಕ್ತಿ ಇತ್ತು. ಬಟ್ ಅಲ್ಲಿ ತನಕ ನನಗೆ ಹಾಡು ಬರೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಸೊ ನಾನು ಅವರನ್ನ ಇಂಪ್ರೆಸ್ ಮಾಡಬೇಕು ಅಂತ ಯಾವಾಗಲೂ ಒದ್ದಾಡ್ತಾ ಇದ್ದೆ. ಏನೇನೋ ಬರೆಯೋದು, ಕುಂದಾಪುರ ಕನ್ನಡ ಹಾಡುಗಳು ಬರೆಯೋದು, ಕಳಿಸೋದು. ಅವ್ರು ನೋಡೋರು ಸುಮ್ಮನೆ ಇರೋರು. ಸೊ ಅಂದರೆ ನನಗೆ ಗೊತ್ತಾಗಿರೋದು ಇದು ಇಷ್ಟ ಆಗಿಲ್ಲ, ಮೇ ಬಿ ಅಂತ ಚೆನ್ನಾಗಿಲ್ವೇನೋ ಅಂತ. ಫಸ್ಟ್ ಟೈಮ್ ನನಗೆ ಅದು ಕಳಿಸಿದಾಗ ಅವರು ರಿಪ್ಲೈ ಮಾಡಿದ್ರು, ಕುಂದಾಪುರ ಭಾಷೆಯಲ್ಲ ಲಾಯ್ಕಿತ್ತು ಟ್ಯೂನ್ ಮಾಡ್ತೆ ಅಂತ. ಲೈಕ್ ಇತ್ತು, ಚೆನ್ನಾಗಿದೆ, ಟ್ಯೂನ್ ಮಾಡ್ತೀನಿ ಅದಕ್ಕೆ ಅಂತ. ಸೊ ಅದು ನನಗೆ ದೊಡ್ಡ ಒಂದು ಅವಾರ್ಡ್ ಸಿಕ್ಕಂಗಾಯ್ತು. ಅಂದರೆ ಅದು ಹಾಡು ಆಗುತ್ತೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಅವ್ರಿಗೆ ಇಷ್ಟ ಆಯ್ತಲ್ಲ ಅನ್ನೋದೊಂದು ಖುಷಿ. ಸೊ ಅದು ನಾವು ರಿಲೀಸ್ ಮಾಡಿದ್ವಿ. ಪಲ್ಲವಿ ಮಾತ್ರ ಅವ್ರ ಚಾನಲಲ್ಲಿ ರಿಲೀಸ್ ಮಾಡಿ ನನಗೆ ಅದೊಂದು ದೊಡ್ಡ ಸಂಭ್ರಮ. ನನಗೆ ಒಂದು ಹಾಡು ರಿಲೀಸ್ ಆಗಿದೆ ನಂದು ಅನ್ನೋದು. ಅದನ್ನು ದಿನ ನೋಡ್ತಾನೆ ಇದ್ದೆ, ಎಷ್ಟಾಯಿತು ವ್ಯೂಸ್ ಅಂತ ನೋಡ್ತಾನೆ. ದಿನ ಬೆಳಗಾದರೆ ಒಂದು 2,000 ವ್ಯೂಸ್ ತನಕ ನೋಡ್ತಾನೆ ಇದ್ದೆ. ನಮ್ಮ ಅಣ್ಣ ಎಲ್ಲ ಬೈಯೋರು, ಏನು ಅದನ್ನು ಅಷ್ಟು ಸತಿ ನೋಡ್ತೀಯಾ ಅಂತ. ಹಾಕೋದು ನೋಡೋದು, ಹಿಂಗೆ ಎಷ್ಟು ಬಂದಿದೆ, ಎಷ್ಟು ನೋಡಿ ಜನ ನೋಡಿದ್ದಾರೆ ಅಂತ. ಒಂದಿನ ಹಿಂಗೆ ಬೆಳಗ್ಗೆ ತೆಗೆದು ನೋಡಿದಾಗ ಯೂಟ್ಯೂಬಲ್ಲಿ ಆ ಸಾಂಗೇ ಇರಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ, ಇದೇನು ರಿಮೂವ್ ಮಾಡಿಬಿಟ್ಟಿದ್ದಾರಲ್ಲ ಸಾಂಗು ಅಂತ. ಆಮೇಲೆ ನಾನು ಅವ್ರ ಹತ್ರ ಕೇಳಿದಾಗ, ಇಲ್ಲ ಅದೇನೋ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಹಾಡು, ಅದು ಅಪ್ಪು ಸರ್ ಸಿನಿಮಾಗೆ ಯೂಸ್ ಮಾಡ್ತಾ ಇದ್ದೀವಿ ಅಂದಾಗ ಅದು ಬೇರೆ ರೀತಿಯ ಒಂದು ಖುಷಿ ಅದು. ಸೊ ಹೀಗೆ ಹಾಡು ಸಿಕ್ಕಿದ್ದು ನನಗೆ. ನಿಮ್ಮದು ಮತ್ತೆ ರವಿ ಸರ್ ಒಡನಾಟ ಶುರುವಾಗಿದೆ ಆವಾಗ. ಇವಾಗ ಹಂಗೆ ನೋಡೋದಾದ್ರೆ ಒಂದು 7 ವರ್ಷದ ಹಿಂದೆ ರವಿ ಸರ್ಗೂ ಕೂಡ ಅಂತ ಬ್ರೇಕ್ ಸಿಕ್ಕಿರ್ಲಿಲ್ಲ, ಅವರು ಸ್ಟ್ರಗ್ಲಿಂಗ್ ಅಲ್ಲೇ ಇದ್ರು. ಸೊ ನೀವು ಕೂಡ ಒಂದು ಸ್ಟ್ರಗಲ್ ಅಲ್ಲೇ ಅವ್ರನ್ನ ಮೀಟ್ ಮಾಡಿದ್ರಾ, ಇಲ್ಲ ನಿಮ್ದು ಮ್ಯೂಚುವಲ್ ಫ್ರೆಂಡ್ ಇಂದ ಭೇಟಿ ಆಯ್ತಾ, ಹೇಗಾಗಿದ್ದು ಒಡನಾಟ? ಅವರು ಮೂಲ ಕುಂದಾಪುರದವರು. ಹಾಗಾಗಿ ಅವರು ಫಸ್ಟ್ ಕುಂದಾಪುರ ಕನ್ನಡದಲ್ಲಿ ಫಸ್ಟ್ ಸಿನಿಮಾ ಮಾಡಿದ್ರು, ಗರ್ಗರ್ ಮಾಡ್ಲ ಅಂತ. ಆ ಟೈಮಲ್ಲಿ ಅವ್ರಿಗೆ ತುಂಬ ದೊಡ್ಡ ಹೆಸರು ಬಂತು. ಕುಂದಾಪುರ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ, ಆ ಸಿನಿಮಾನೂ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯ್ತಲ್ಲಿ. ಆ ಟೈಮಲ್ಲಿ ನಾನೇನು ಮಾಡಿದೆ, ಸೊ ನನಗೆ ಸಿನಿಮಾ ಬರೀಬೇಕು ಅಂತ ಇತ್ತಲ್ವ, ಅವ್ರ ಜೊತೆ ಸೇರಿಕೊಂಡ್ರೆ ನನಗೆ ಹತ್ತಿರ ಆಗ್ಬೋದು, ನಮ್ಮ ಊರವರಾಗಿರೋದ್ರಿಂದ ಹತ್ತಿರ ಆಗ್ಬೋದು ಅಂತ ಹೇಳಿ ನಾನೊಂದು ಫೋನ್ ಮಾಡಿ ಅವ್ರಿಗೆ ಅಪ್ರೋಚ್ ಮಾಡಿದಾಗ ಅವ್ರು ನನ್ನ ರೈಟಿಂಗನ್ನು ನೋಡಿ, ಸೊ ನೀವು ನಮ್ಮ ಜೊತೆ ರೈಟ್ರಾಗಿ ಸೇರ್ಕೊಳ್ಳಿ ಅಂತ ಹೇಳಿ ಹಾಗೆ ಆಗಿದೆ. ಸೊ ನಿಮ್ಗೆ ಸ್ವಲ್ಪ ಜರ್ನಿ ಈಸಿ ಆಯ್ತು ಶುರುವಲ್ಲಿ. ಯಾಕಂದ್ರೆ ಯಂಗ್ ಆರ್ಟಿಸ್ಟ್ಗಳಿಗೆ ರಿಜೆಕ್ಷನ್ ತುಂಬಾ ಈಸಿ ಆಗ್ಬಿಡುತ್ತೆ. ನೀವು ಕೂಡ ಅದನ್ನ ಅನುಭವಿಸಿರ್ತೀರಾ ಅಂತ ಅನ್ಕೊಂತೀನಿ. ಈಗ ಚಂದ ಚಂದ ಬಂತು, ಅಪ್ಪು ಸರ್ಗೆ ಹಿಟ್ ಆಯ್ತು, ರಶ್ಮಿಕಾ ಅವರು, ಅಪ್ಪು ಸರ್, ಅಂಜನಿ ಪುತ್ರ ಎಲ್ಲ. ಸೊ ಸಾಂಗ್ಸ್ ನ ನೀವು ಟಿವಿಯಲ್ಲಿ ನೋಡ್ಬೇಕಾದ್ರೆ, ಇವಾಗ ಉದಯ ಮ್ಯೂಸಿಕ್ ಆಗಿರ್ಬೋದು, ಎಷ್ಟೊಂದು ಚಾನೆಲ್ಸ್ ಅಲ್ಲಿ ಬರ್ತಾ ಇರುತ್ತೆ, ಅವಾಗ ಯಾವ ತರ ಖುಷಿ ಇತ್ತು? ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡೋದ್ರಿಂದ ಹಿಡಿದು ಈಗ ಟಿವಿಯಲ್ಲೇ ನಿಮ್ ಹಾಡ್ ಬರ್ತಾ ಇದೆ. ಸೊ ತುಂಬಾ ಹಿಟ್ ಆಯ್ತು, ಆ ಫೀಲ್ ಯಾವ ರೀತಿ ಇತ್ತು? ಇಲ್ಲ, ತುಂಬಾ ಖುಷಿ. ಈಗ ಉದಯ ಮ್ಯೂಸಿಕ್ ಅದೆಲ್ಲ YouTube ಅಂತೆಲ್ಲ ಇತ್ತು ಮುಂಚೆ. ಅವಾಗೆಲ್ಲ ನಾವು ಹಾಡುಗಳನ್ನ ಕಾದು ನೋಡ್ತೀವಿ. ಅದು ಯಾವುದೋ ಒಂದು ಹಾಡು ಹಿಟ್ ಆದ್ರಿ, ಮುಂಗಾರು ಮಳೆ ಟೈಮ್ಸ್ ಅಲ್ಲೆಲ್ಲ, ದುನಿಯಾ ಟೈಮ್ಸ್ ಅಲ್ಲಿ ಆ ಹಾಡುಗಳು ಬರಲಿ ಅಂತ, ನೆಕ್ಸ್ಟ್ ಸಾಂಗ್ ಅದು ಬರಲಿ ಅಂತ ದಿನ ಇಡೀ ನಾವು ಕಾದು ಕೂರ್ತಾ ಇದ್ದಿದ್ದು. ಸೊ ಯಾವತ್ತೂ ಅಂದ್ಕೊಂಡಿಲ್ಲ ಈ ಥರ ಒಂದು ದಿನ ನಮ್ಮ ಹಾಡುಗಳು ಅಲ್ಲಿ ಬರುತ್ತೆ ಅಂತ. ಸೊ ಆ ಫಸ್ಟ್ ಸಾಂಗ್ ಟೈಮಲ್ಲಂತೂ ಎಲ್ಲರೂ ನನಗೆ ವಿಡಿಯೋ ಮಾಡಿ ಕಳಿಸೋರು, ಇದರಲ್ಲಿ ಬಂದರು ಕಳಿಸೋರು, ಎಲ್ಲೇ DJ ಪ್ಲೇ ಆದರೂ ಕಳಿಸೋರು ಅದನ್ನು. ಸೊ ಆ ಒಂದು ಎಕ್ಸೈಟ್ಮೆಂಟ್ ಕೊಟ್ಟಿತ್ತು ಆ ಹಾಡು ನನಗೆ. ಖಂಡಿತ. ಸೊ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಪ್ರೌಡ್ ಆದ್ರು. ಯಾವತ್ತಾದ್ರೂ ಅನ್ಸೋದಿದೆಯಾ ಕೆಲಸ ಬಿಟ್ಟು ನಾನು ಈ ಕ್ಷೇತ್ರಕ್ಕೆ ಬಂದು ತಪ್ಪು ಮಾಡಿದೆ ಅಂತ? ಏನಾದ್ರೂ ಒಂದು ರಿಗ್ರೆಟ್ ಫೀಲ್ ಆಯ್ತಾ ನಿಮಗೆ? ಯಾಕಂದ್ರೆ ಚಂದ ಆದ್ಮೇಲೆ ಒಂದು ಬ್ರೇಕ್ ಆಯ್ತು, ಒಂದೂವರೆ ವರ್ಷ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್, ಫಸ್ಟ್ ಪ್ರಾಜೆಕ್ಟ್ ಎಷ್ಟು ಹಿಟ್ ಆಗಿದೆ, ನೆಕ್ಸ್ಟ್ ಪ್ರಾಜೆಕ್ಟ್ ಯಾಕೆ ಸಿಗ್ತಾ ಇಲ್ಲ? ಏನ್ ಮಿಸ್ಟೇಕ್ ಆಯ್ತು ಅಲ್ಲಿ? ರಿಲೀಸ್ ಆಗೋದಕ್ಕೆ ಗ್ಯಾಪ್ ಆಯ್ತು.
ಹೌದು. ಸೊ ನನಗೆ ಇವತ್ತಿನವರೆಗೂ ನನಗೆ ಒಂದು ನೆಮ್ಮದಿ ಅಂದರೆ ಯಾವತ್ತೂ ನಾನು ಕೆಲಸ ಬಿಟ್ಟು ತಪ್ಪು ಮಾಡಿದೆ ಅಂತ ಅನಿಸಿಲ್ಲ, ಅನ್ಸೋದಕ್ಕೆ ಬಿಟ್ಟಿಲ್ಲ ಇಂಡಸ್ಟ್ರಿ. ಅದೊಂದು ಖುಷಿ ಇದೆ. ಅಷ್ಟು ಪೇಯ್ನ್ ಕೊಟ್ಟಿಲ್ಲ. ಸೊ ಎಲ್ಲರೂ ತುಂಬ ಜನ ನಾನು ಸ್ಟ್ರಗಲ್ ಎಲ್ಲ ನೋಡಿದ್ದೀನಿ, ಅವ್ರದ್ದೆಲ್ಲ ನೋಡಿದ್ರೆ ನಮ್ಮದೆಲ್ಲ ಇನ್ನೂ ಸ್ಟ್ರಗಲೇ ಅಲ್ಲ. ಬಟ್ ಅದೇ ನೀವು ಹೇಳ್ದಂಗೆ ಚಂದ 2018ನಲ್ಲಿ ರಿಲೀಸ್ ಆಯಿತು. ಅಂದರೆ 17 ಡಿಸೆಂಬರ್ ಸಿನಿಮಾ ರಿಲೀಸ್ ಆಗಿದ್ದು, 18 ಅಂತಲೇ ಕನ್ಸಿಡರ್ ಮಾಡಿದ್ರೆ. ಸೊ ಅಲ್ಲಿಂದ 2019 ಅಕ್ಟೋಬರ್ 9th ಅನಿಸುತ್ತೆ ನೆಕ್ಸ್ಟ್ ಇನ್ನೂ ಬೇಕಾಗಿದೆ ರಿಲೀಸ್ ಆಗಿದ್ದು. ದೊಡ್ಡ ಗ್ಯಾಪು, 1.25 ವರ್ಷ ಗ್ಯಾಪು. ಸೊ ನಾನು ಪ್ರತಿದಿನವೂ ಅಂದರೆ ಪ್ರತಿದಿನ ಯಾರನ್ನೋ ಅಪ್ರೋಚ್ ಮಾಡೋದು, ಯಾರೋ ಮ್ಯೂಸಿಕ್ ಡೈರೆಕ್ಟ್ರನ್ನ ಅಪ್ರೋಚ್ ಮಾಡೋದು, ಡೈರೆಕ್ಟ್ರನ್ನ ಅಪ್ರೋಚ್ ಮಾಡೋದು. ನನ್ನ ಫ್ರೆಂಡ್ ಇದೆ ಹೇಮಂತ್ ಅಂತ, ಅವನು ಆ್ಯಕ್ಟ್ರು. ಸೊ ಅವನ ಹತ್ರ ಡೈಲಿ ನಂಬರ್ ತೊಗೊಳ್ಳೋದು, ಡೈರೆಕ್ಟ್ರದ್ದು, ಮ್ಯೂಸಿಕ್ ಡೈರೆಕ್ಟ್ರದ್ದು ಎಲ್ಲರೂ ನಂಬರ್ ತೊಗೊಂಡು ಡೈಲಿ ಮಿನಿಮಮ್ ಒಂದು 5 ಜನರಿಗೂ ಕಾಲ್ ಮಾಡ್ತಿದ್ದೆ. ಸರ್ ಕಾಲ್ ಮಾಡಿ ನಾನು ಹಿಂಗೆ ಚಂದ ಹಾಡು ಬರ್ದಿದ್ದೀನಿ ಸರ್, ನನಗೆ ನಿಮ್ಮ ಜೊತೆ ವರ್ಕ್ ಮಾಡಬೇಕು ಅಂತ ಇದೆ, ಅವಕಾಶ ಕೊಡಿ ಅಂತ. ಸೊ ಒಂದು 45 ಜನರಿಗೆ ಮಾಡಿರ್ಬೋದು ಡೈರೆಕ್ಟರ್ ಎಲ್ಲರೂ ಸೇರಿ. ಅದರಲ್ಲಿ ಒಂದು 10 ಜನ ಆದರೂ ನನಗೆ ಕರೆದು ಕೆಲಸ ಕೊಟ್ಟರು. ಸೊ ಅದರಲ್ಲಿ ವಾಸುಕಿ ಅವರೊಬ್ಬರು, ಅನೂಪ್ ಸಿಳಿನ್ ಅವರು ಕೆಲಸ ಕೊಟ್ಟರು, ಶ್ರೀಧರ್ ವಿ ಸಂಭ್ರಮ್ ಅವರು, ತುಂಬ ಜನ ನನಗೆ ಆ ಗ್ಯಾಪಲ್ಲಿ ಕೆಲಸ ಕೊಟ್ಟರು. ಆ ಗ್ಯಾಪಲ್ಲಿ ಹೆಂಗಾಗೋದು ಅಂದರೆ ಒಂದಿಷ್ಟು ಈಗ ನಾನು ಯಾರನ್ನ ಅಪ್ರೋಚ್ ಮಾಡೋಕ್ಕೆ ಹೋದರೆ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇರ್ತಾರೆ, ಅವ್ರದ್ದೇ ಆದ ಕನಸುಗಳಲ್ಲಿರ್ತಾರೆ. ನನ್ನ ಸಿನಿಮಾ ಹಾಡುಗಳು ಹಿಂಗಿರಬೇಕು, ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಬೇಕು, ಹಾಡುಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತು. ಸೊ ಅಂಥ ಟೈಮಲ್ಲಿ ಒಬ್ಬ ಅದು ಕೇವಲ ಒಂದು ಹಾಡು ಬರ್ದವನಿಗೆ ಅದು ಯಾವುದೋ ಒಂದು ಪ್ರೇಮ ಗೀತೆ ಆಗಿರ್ಬೋದು, ಡ್ಯೂಯೇಟ್ ಆಗಿರ್ಬೋದು, ಇವ್ನು ಬರಿತಾನೆ ಇಲ್ಲೋ ಅನ್ನೋ ಕಾನ್ಫಿಡೆನ್ಸ್ ಇರಲಿಲ್ಲ. ಹಾಗಾಗಿ ಏನು ಮಾಡೋರು, ಮ್ಯಾಕ್ಸಿಮಮ್ ಟ್ರೈ ಮಾಡೋಣ ಇವನ ಹತ್ರ ಅಂತ ಹೇಳ್ಬಿಟ್ಟು ಕೊಟ್ಟು ಅದು 1-2 ವರ್ಷನೂ ಅಂದರೆ ಅವ್ರಿಗೂ ಒಂದು ಭಯ ಇರುತ್ತೆ ಜಡ್ಜ್ಮೆಂಟ್ಗೆ. ಕೆಲವೊಂದು ಚೆನ್ನಾಗಿದ್ದಿರ್ಬೋದು, ಕೆಲವೊಂದು ಚೆನ್ನಾಗಿಲ್ಲದೆ ಇರ್ಬೋದು. ಓಕೆ ಆಗ್ತಿರ್ಲಿಲ್ಲ ತುಂಬ. ಇದು ಓಕೆ ಆದಮೇಲೆ ಪ್ರೊಡ್ಯೂಸರ್ ಇಲ್ಲ ದೊಡ್ಡ ರೈಟ್ರ್ ಹತ್ರ ಬರ್ಸೋಣ ಅಂತ ಹೇಳಿ ಇದಾಯಿತು ಅಂತ. ಸೊ ಅಲ್ಲಿ ಆಗಲೇ ಇಲ್ಲ ನನಗೆ ಆ 1-1.5 ವರ್ಷ ಒಂದೇ ಒಂದು ಸಾಂಗ್ ಓಕೆ ಆಗಿಲ್ಲ. ಹತ್ತತ್ರ ಒಂದು 30 ಸಾಂಗ್ ಆದರೂ ಬರ್ದಿರ್ಬೋದು ನಾನು. ಪಲ್ಲವಿ ಬರೆಯೋದು, ಇದು ಮಾಡೋದು, ಅಥವಾ ಇನ್ನೊಂದು ಯಾವುದೋ ಬರ್ದಿರೋದು ಟ್ಯೂನ್ ಚೇಂಜ್ ಮಾಡಿದ್ವಿ ಅಂತ ಹೇಳೋದು. ಸೊ ಈ ಥರ ಎಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಯಿತು. ಬಟ್ ಅಲ್ಲಿ ನಾನು ಹೇಳಿದ್ನಲ್ಲ, ಒಂದು 30 ಸಾಂಗರು ಬರ್ದಿರ್ಬೋದು ಅಂತ. ಅದು ನನಗೆಲ್ಲ ಹೆಲ್ಪ್ ಆಯಿತು. ಪ್ರಾಕ್ಟೀಸ್ ಅಂತೂ ಖಂಡಿತ ಆಯಿತು, ಇಲ್ಲೂ ಆ ಟೈಮ್ ವೇಸ್ಟ್ ಆಗಿಲ್ಲ. ಸೊ ಸಾಂಗ್ ಸಿಕ್ಕದೇ ಇರ್ಬೋದು, ಅಥವಾ ಆ ಸಾಂಗ್ಗಳಿಗೆ ನನಗೇನು ಪೇಮೆಂಟ್ ಸಿಗಬೇಕು ಅದು ಸಿಗದೇ ಇರ್ಬೋದು, ಬಟ್ ಅದು ಇವತ್ತಿಗೂ ಹೆಲ್ಪ್ ಮಾಡ್ತಾ ಇದೆ. ಸೊ ಪೇಮೆಂಟ್ ವಿಚಾರಕ್ಕೆ ಬಂದರೆ ಫಸ್ಟ್ ಹಾಡು ಬರ್ದಾಗ ಸಿಕ್ಕಿದ ಪೇಮೆಂಟ್ ಎಷ್ಟು? ಇವಾಗಿನ ಕೇಳಲ್ಲ, ಫಸ್ಟ್ ಸಾಂಗ್ಗೆ ಸಿಕ್ಕ ಪೇಮೆಂಟ್ 10,000. ಸೊ ಅಂದರೆ ಅದು ತುಂಬ ದೊಡ್ಡ ಅಮೌಂಟ್ ಆ ಟೈಮಲ್ಲಿ, ಯಾಕಂದರೆ ಒಂದು ಅವಕಾಶ ಕೊಡೋದೇ ದೊಡ್ಡದು. ಬಟ್ ಆ ಟೈಮಲ್ಲಿ ಅದು ತುಂಬ ದೊಡ್ಡ ಅಮೌಂಟ್ ನನಗೆ. ಸೊ 10,000ಇಂದ ಇವಾಗ ನಿಮ್ಮ ಜರ್ನಿ ಶುರುವಾಗಿದ್ದು. ಹಾಗೆ ನೋಡೋದಾದರೆ ಇವಾಗ ಎಷ್ಟೊಂದು ಹಾಡು ಬರ್ದಿದ್ದೀರಾ. ನಂಗೆ ಗೊತ್ತಿರೋ ಪ್ರಕಾರ 350ಕ್ಕೂ ಹೆಚ್ಚು ಹಾಡು ಬರ್ದಿದ್ದೀರಾ ನೀವು. ತುಂಬ ಸಾಂಗ್ಸ್ ಹಿಟ್ ಆಯಿತು. ಇವಾಗ ಆಗಲೇ ಹೇಳ್ತಾ ಇದ್ರಿ 2019ನಲ್ಲಿ ಇನ್ನೂ ಬೇಕಾಗಿದೆ ಸಾಂಗ್ ಬಂತು, ಮುಂದಿನ ನಿಲ್ದಾಣ ಚಿತ್ರದಿಂದ. ಅದು ತುಂಬ ಹಿಟ್ ಆಯಿತು ಸೋಷಿಯಲ್ ಮೀಡಿಯಾನಲ್ಲಿ. ವಾಸುಕಿ ವೈಭವ್ ಅವರಂತೂ ಅದ್ಭುತವಾಗಿ ಹಾಡಿದ್ರು. ಸೊ ಆ ಸಾಂಗ್ನ ಕೂಡ ನೀವು ಮತ್ತೆ ಯೂಟ್ಯೂಬ್ಗೆ ಹೋಗಿ ವ್ಯೂಸ್ ಚೆಕ್ ಮಾಡ್ತಿದ್ರಾ, ಯಾವ ರೀತಿ? ಸೊ ಇನ್ನೂ ಬೇಕಾಗಿದೆ ಬಂದಾಗ ನನಗೆ ಅಂದರೆ ಅದು ಇನಿಷಿಯಲ್ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಅಂತ ಆಗಲಿಲ್ಲ. ಆ ಸಾಂಗ್ ಹೆಂಗೆ ಅಂದರೆ ಅದು ಎವರ್ಗ್ರೀನ್ ಸಾಂಗ್ ಅಂತೀವಲ್ವ, ಅದು ಈಗಲೂ ನೀವು ವ್ಯೂಸ್ ನೋಡಿದ್ರೆ ಒಂದು 6-7 ಮಿಲಿಯನ್ಸ್ ಇರ್ಬೋದು. ಬಟ್ ಅದು ನಿಮಗೆ ಎವ್ರಿ ಡೇ ಅಥವಾ ಒಂದು 2 ಡೇಸ್ಗೆ ಒಬ್ಬರು ಯಾರೋ ಹಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾರೆ, ಯಾರೋ ರೀಲ್ಸ್ ಹಾಕ್ತಾರೆ. ಸೊ ಆಲ್ಮೋಸ್ಟ್ 2019 ಅಂದರೆ ಒಂದು 5 ಇಯರ್ಸ್ ಆಗಿದೆ. ಸೊ ಇವತ್ತಿಗೂ ಈಗ ಬಿಗ್ ಬಾಸಲ್ಲಂತೂ ಸಿಕ್ಕಾಪಟ್ಟೆ ಇದಾಗ್ಬಿಟ್ಟಿದೆ ಆ ಹಾಡು, ಜಗಳಕ್ಕೂ ಯೂಸ್ ಮಾಡ್ಕೋತಿದೆ. ಸೊ ಅದು ಒಂಥರ ಸ್ಟಡಿಯಾಗಿ ಹಿಟ್ ಆಗ್ತಾನೇ ಇದೆ, ಹಿಟ್ ಆಗಿದೆ ಅನ್ನೋದಕ್ಕಿಂತ ಹಿಟ್ ಆಗ್ತಾನೇ ಇದೆ. ಮತ್ತೆ ಅದು ಹೆಂಗೆ ಅಂದರೆ ನಿಮಗೆ ವಿಲೇಜ್ ಅವ್ರಿಗೆ ಗೊತ್ತಿಲ್ಲ ಹಾಡು. ಇವತ್ತಿಗೂ ನಾನು ಹಳ್ಳಿಗೆ ಹೋದರೆ ಹಳ್ಳಿಯವರಿಗೆ ತುಂಬ ಜನರಿಗೆ ಆ ಹಾಡು ಗೊತ್ತಿಲ್ಲ. ಬಟ್ ಅದೊಂದು ಕ್ಲಾಸ್, ಈ ಭಾವಗೀತೆ ಕೇಳೋರು, ತುಂಬ ಒಂದು ಸೊಫೆಸ್ಟಿಕೇಟೆಡ್ ಮ್ಯೂಸಿಕ್, ಸ್ಮೂತ್ ಮ್ಯೂಸಿಕ್ ಯಾರು ಕೇಳ್ತಾರೆ ಅವ್ರಿಗೆಲ್ಲ ತುಂಬ ಇಷ್ಟ ಹಾಡು. ಸೊ ನನಗೆ ಈಗಲೂ ಸಿಂಗಾರ ಸಿರಿಯೆ ಬಗ್ಗೆ ಮಾತಾಡೋವಾಗಲೂ ಹೇಳ್ತಾರೆ, ನನಗೆ ಸಿಂಗಾರ ಸಿರಿಯೆ ಅಫ್ಕೋರ್ಸ್ ಇಷ್ಟ. ಬಟ್ ಇನ್ನೂ ಬೇಕಾಗಿದೆ, ನಾನು ಎವ್ರಿ ಡೇ ಪ್ಲೇ ಮಾಡ್ತೀನಿ ಕಾರಲ್ಲಿ ಅಥವಾ ಮನೇಲಿ ಪ್ಲೇ ಮಾಡ್ಕೋತೀವಿ ಅಂತ. ಸೊ ಅದಂದರೆ ಅದೊಂದು ಒಳ್ಳೆ ಕಮ್ಬ್ಯಾಕ್ ಕೊಟ್ಟಂಥ ಹಾಡು. ಮತ್ತು ಅಲ್ಲಿಂದ ಯಾವಾಗ ಇನ್ನೂ ಬೇಕಾಗಿದೆ ಸಿಕ್ತು, ಅಲ್ಲಿಂದ ನನಗೆ ಪ್ರತಿದಿನ ಕೆಲಸ ಇತ್ತು. ಅಂದರೆ ಊಟ ಹಾಕ್ತು ಅಂತ ಹೇಳ್ಬೋದು. ಸೊ ಇನ್ನೂ ಬೇಕಾಗಿದೆ ನಿಮ್ಗೆ ಮತ್ತೆ ಒಂದು ಕಂಬ್ಯಾಕ್ ಕೊಡ್ತು. ನೆಕ್ಸ್ಟ್ ನಾವು ಮಾತಾಡ್ಬೇಕಾಗಿರೋದು ಸಿಂಗಾರ ಸಿರಿ ಬಗ್ಗೆ. ಅಫ್ಕೋರ್ಸ್ ಕಾಂತಾರ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯ್ತು, ಮತ್ತೆ ಎಲ್ಲರೂ ಕಾಲರ್ ಟ್ಯೂನ್ ಕೂಡ ಆಗೋಯ್ತು ಸಿಂಗಾರ ಸಿರಿಗೆ. ಸೊ ನಿಮ್ಗೆ ಇನ್ನೂ ದೊಡ್ಡ ಬ್ರೇಕ್ ಕೊಟ್ಟಂತಹ ಹಾಡು ಸಿಂಗಾರ ಸಿರಿಯೇ. ಸೊ ಸಿಂಗಾರ ಸಿರಿಯೇ ಹೇಗಾಯ್ತು? ಸೊ ಸಿಂಗಾರ ಸಿರಿಯೇ ಆಗೋದಕ್ಕೆ ಇದೆಲ್ಲವೂ ಕಾರಣ. ಚಂದ ಇನ್ನೂ ಬೇಕಾಗಿದೆ ಎಲ್ಲವೂ ಕಾರಣ. ಯಾಕಂದರೆ ರಿಷಬ್ ಸರ್ ನನಗೆ ಕಾಲ್ ಮಾಡಿದಾಗಲೇ ಫಸ್ಟು ಹೇಳಿದೆ, ಅದು ನಾನು ನಿನ್ನ ಹಾಡುಗಳನ್ನೆಲ್ಲ ಕೇಳಿದ್ದೀನಿ, ಚೆನ್ನಾಗಿರುತ್ತೆ. ನನಗೆ ನಮ್ಮ ಊರಿನ ಕತೆ ಮಾಡ್ತಾ ಇರೋದ್ರಿಂದ
ನಮ್ಮ ಊರಿನ ರೈಟ್ರ್ ಬೇಕು ನನಗೆ, ಯಾಕಂದರೆ ಆ ನಮ್ಮ ಮಣ್ಣಿನ ಒಂದು ಫ್ಲೇವರ್ ಕೊಡುವಂಥ ಒಬ್ಬ ರೈಟ್ರ್ ಬೇಕು. ಇದು ನಾರ್ಮಲ್ ಲವ್ ಸಾಂಗ್ ಅಲ್ಲದೆ ಏನೋ ಒಂದು ನಮ್ಮ ಭಾಷೆಯ ಫ್ಲೇವರ್ ಇಟ್ಕೊಂಡು ಮಾಡೋಕ್ಕೇನೋ ಹೊರಟಿದ್ದೀವಿ ನಾವು. ಸಿನಿಮಾನೂ ಹಾಗೆ ಇದೆ. ಹಾಗಾಗಿ ನಿನ್ನನ್ನು ಚೂಸ್ ಮಾಡಿದೆ ನಾನು ಅಂತಲೇ ಫಸ್ಟ್ ಟೈಮ್ ಕಾಲ್ ಮಾಡಿದಾಗಲೇ ಹೇಳಿದ್ರು. ಸೊ ತುಂಬ ದೊಡ್ಡ ಜವಾಬ್ದಾರಿ ಅನ್ನಿಸ್ತು ನನಗೆ, ಯಾಕಂದರೆ ಅವರ ಕಿರಿಕ್ಪಾಟಿ ಸರ್ಕಾರಿ ಎಲ್ಲ ಸಿನಿಮಾಗಳು ನೋಡಿದ್ರಿಂದ ನನಗೆ ಅವರ ನಿರ್ದೇಶನದ ಒಂದು ರುಚಿ, ಅವರ ಸಂಗೀತದ ಅಭಿರುಚಿ ಎಲ್ಲ ಗೊತ್ತಿತ್ತು. ಸೊ ಹಾಗಾಗಿ ತುಂಬ ದೊಡ್ಡ ಜವಾಬ್ದಾರಿ ಅಂದ್ಕೊಂಡು ಬರೆಯೋಕ್ಕೆ ಶುರು ಮಾಡಿದಂಥ ಹಾಡು. ಹೌದು, ಇವಾಗ ರಿಷಬ್ ಸರ್ ಕೂಡ ಮ್ಯೂಸಿಕ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಲಿಯರ್ ಕಾಂತಾರ ರಿಲೀಸ್ ಆದಾಗ ಕಡಿಮೆ ಬಜೆಟ್ ಅಲ್ಲಿ ಆಗಿದ್ದ ಚಿತ್ರನೇ ಆಗಿತ್ತು, ಬಟ್ ಅದು ಫುಲ್ ಪ್ಯಾನ್ ಇಂಡಿಯಾ ಬ್ಲಾಕ್ ಬಸ್ಟರ್ ಆಯ್ತು. ಅದ್ರ ಜೊತೆಗೆ ಸಾಂಗ್ ಕೂಡ ಅಷ್ಟೇ ಹಿಟ್ ಆಯ್ತು. ಸೊ ಸಿಂಗಾರ ಸಿರಿಗೆ ಬಂದ ನಂತರ ಆಫರ್ಸ್ಗಳಿನ್ನೂ ಜಾಸ್ತಿ ಆಯ್ತಾ? ಹೌದು, ಖಂಡಿತ ಅಲ್ಲ. ವೆರಿ ನೈಸ್, ವೆರಿ ನೈಸ್. ಸೊ ಸಿಂಗಾರ ಸಿರಿಯೇ ಸಾಂಗ್ನ ನೀವು ಬರೆದ್ಮೇಲೆ ನಿಮ್ಮ ಮನೆಯವರ ಖುಷಿ ಯಾವ ರೀತಿ ಇತ್ತು? ಆವಾಗ ಪ್ರಮೋದ್ ಮರವಂತೆ ಹೆಸರು ಎಲ್ರಿಗೂ ಗೊತ್ತಾಗ್ತಾ ಹೋಯ್ತು. ಹೌದು. ಸೊ ಮನೆಯವ್ರ ಖುಷಿ ಅದು ಹಾಡು ಬಂದಾಗ ರಿಲೀಸ್ ಆಗಿ ಸೆಪ್ಟೆಂಬರ್ 30 ಸಿನಿಮಾ ರಿಲೀಸ್ ಆಗಿದ್ರೆ August 15 ಸಾಂಗ್ ರಿಲೀಸ್ ಆಗಿದ್ದು. ಸೊ ಟು ಬಿ ಫ್ರ್ಯಾಂಕ್ ಆ ಸಾಂಗ್ ಸಿನಿಮಾ ಹತ್ತತ್ರ ಬರೋವರೆಗೂ ಓಕೆ ರೀಚ್ ಅಂದರೆ ತುಂಬ ರೀಚ್ ಆಗಿರಲಿಲ್ಲ. ಒಂದು 2 ವೀಕ್ಸ್ ಆದರೂ ಕೂಡ ಒಂದು 3 lakhs ಎಲ್ಲ ಇತ್ತು. ನಾವು ಇದ್ರ ಬಗ್ಗೆ ಅಜ್ಜು ಸರ್ ಹತ್ರ ಎಲ್ಲ ಮಾತಾಡ್ತಿದ್ವಿ. ರಿಷಬ್ ಸರ್ ಕಾಲ್ ಮಾಡಿದ್ರು ನನಗೆ, ಹೆಂಗಿದೆ ರೆಸ್ಪಾನ್ಸು ಅಂತೆಲ್ಲ. ಅಜ್ಜು ಸರ್ ನಾನು ಮಾತಾಡ್ತೀವಿ, ಸರ್ ಏನು ನಾವು ಅಂದ್ಕೊಂಡಾಗ ಏನೋ ಆಗ್ತಿಲ್ವಲ್ಲ ಸಾಂಗ್ ಇದು ಅಂತ. ಸೊ ಯಾವಾಗ ನಿಮಗೆ ಸಿನಿಮಾ ರಿಲೀಸ್ ಹತ್ರ ಬಂತು, ರೀಲ್ಸ್ಗಳಲ್ಲಿ ವೈರಲ್ ಆಗೋಕ್ಕೆ ಶುರುವಾಯಿತು, ಆವಾಗ ಸಾಂಗ್ ಒಂದು ಮಟ್ಟಕ್ಕೆ ಹಿಟ್ ಆಯಿತು. ಬಟ್ ನಮ್ಮ ತಂದೆ ತಾಯಿ ಎಲ್ಲ ಹೆಂಗೆ ಅಂದರೆ ಅವ್ರ ಮೊಬೈಲ್ ಎಲ್ಲ ಆಂಡ್ರಾಯ್ಡ್ ಫೋನ್ ಎಲ್ಲ ಯೂಸ್ ಮಾಡಿ ಇದೆ, ಬಟ್ ಓನ್ಲಿ ಕಾಲ್ ರಿಸೀವ್, ಪಿಕ್ ಮಾಡೋಕ್ಕೆ ವಾಟ್ಸಪ್ ವಿಡಿಯೋ ಕಾಲ್ ರಿಸೀವ್ ಮಾಡೋಕ್ಕೆ ಅಷ್ಟೇ ಗೊತ್ತುಬಿಟ್ರೆ ಬೇರೆ ಏನೂ ಇಲ್ಲ. ಸೊ ಅವ್ರಿಗೆಲ್ಲ ಕಾಂತಾರ ಅಂತ ಯಾವಾಗ ಮನೆ ಮಾತಾಯಿತು, ಕಾಂತಾರ ಯಾವ ಲೆವೆಲ್ ಕ್ರೇಜ್ ಇತ್ತು ಅಂದರೆ ಆವಾಗ ಎಲ್ಲೇ ಹೋದರೂ ಊಟ ಆಯ್ತಾ ತಿಂಡಿ ಆಯ್ತಾ ಆರಾಮಿದ್ದೀರಾ ಕೇಳೋತರ ಕಾಂತಾರ ನೋಡಿದ್ರ ಅನ್ನೋ ಥರ ನನಗೆ ತುಂಬ ಜನ ಕೇಳಿದ್ದಾರೆ. ನಾನು ಹೋಟೆಲ್ಗೆ ಹೋದಾಗ ಕ್ಯಾಶಿಯರ್ ಅವ್ರಿಗೆ ಗೊತ್ತಿಲ್ಲ, ಅಂದರೆ ನಾನು ಊರವನು ಅಂತ ಗೊತ್ತು, ಬಟ್ ನಾನು ಹಾಡು ಬರ್ತಿದ್ದೀನಿ ಅಂತ ಗೊತ್ತಿಲ್ಲ. ಅವರೇ ನನಗೆ ಕೇಳಿದರು ಕಾಂತಾರ ನೋಡಿದ್ರ ಅಂತ. ಸೊ ಈ ಥರ ಕ್ರೇಜ್ ಇದ್ದಾಗ ಅದು ನಮ್ಮ ತಂದೆ ತಾಯಿಗೂ ತಲುಪಿ ಆವಾಗ ಗೊತ್ತಾಗಿದೆ ಅವರಿಗೆ ಮಗ ಹಾಡು ಬರ್ದಿರೋದು ಅಂತ. ಆಮೇಲೆ ತುಂಬ ಜನ ಅವರು ಸಂಬಂಧಿಕರು ಎಲ್ಲ ಕಾಲ್ ಮಾಡಿ, ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ನಿಮ್ಮ ಮಗ ಅಂತ ಹಾಡು ಬರ್ದಿರೋದು ಅಂತ ಒಂದು ಖುಷಿ, ಅದು ಬೇರೆ ಥರ. ಖಂಡಿತ. ನಾನು ಇನ್ನೊಂದು ಇಂಟರ್ವ್ಯೂನಲ್ಲಿ ನೋಡ್ತಾ ಇದ್ದೆ, ಸಪ್ತಮಿ ಅವ್ರ ತಂದೆ ಅವರು ಪೊಲೀಸ್ ಆಫೀಸರ್ ಕೂಡ ಹೌದು. ನಮ್ಮಪ್ಪ ನನಗೆ ನಾರ್ಮಲ್ ಮಾತಾಡ್ಸ್ತಾ ಇದ್ರು, ಬಟ್ ಇವಾಗ ನಾನು ಕಾಲ್ ಮಾಡಿದ್ರೆ ಸಿಂಗಾರ ಸಿರಿಯೇ ಕಾಲರ್ ಟ್ಯೂನ್ ಬರುತ್ತೆ, ಅದನ್ನ ಕೇಳಿ ನನಗಿನ್ನೂ ಖುಷಿ ಇದೆ ಅಂತ. ಆ ಮಟ್ಟದಲ್ಲಿ ಸಿಂಗಾರ ಸಿರಿಯೇ ಹಿಟ್ ಆಯಿತು. ಇನ್ನು ನೆಕ್ಸ್ಟ್ ಬಂದರೆ ಈಗ ರೀಸೆಂಟ್ ಹಿಟ್ಟು ಬಗೀರಾದಲ್ಲಿ ಪರಿಚಯವಾದೆ ಪರಿಪರಿಯಾಗಿ ನನಗೆ ಅಂತ. ಯಾಕಂದರೆ ನನ್ನ ಹೆಸರು ಪರಿಣಿಕಾ, ಸೊ ನನ್ನ ಫ್ರೆಂಡ್ಸ್ ಎಲ್ಲ ಕಳಿಸ್ತಾ ಇದ್ರು ಹಾಡು, ನನ್ನ ಪರ್ಸ್ನಲ್ ಫೇವ್ರೆಟ್ ಕೂಡ ಹೌದು. ಸೊ ಪರಿಚಯವಾದ ಸಾಂಗ್ ಕೂಡ ಹಿಟ್ ಆಯಿತು. ನೀವು ಎಲ್ಲಿ ಬರೀತೀರಾ ಇವಾಗ? ಒಂದು ಪರ್ಟಿಕ್ಯುಲರ್ ಸ್ಪಾಟ್ ಅಂತ ಇದೆಯಾ, ಇಲ್ಲಾಂದರೆ ಕಾರಲ್ಲಿ ಹೋಗ್ತಾನೆ ಬರ್ಕೊತೀರಾ, ಇಲ್ಲ ಬುಕ್ ಬೇಕಾ, ಪೆನ್ ಬೇಕಾ, ಫೋನ್ ಓಕೆನಾ, ಯಾವ ರೀತಿ? ಸೊ ನನಗೆ ನನ್ನ ಪರ್ಸ್ನಲ್ ಸ್ಪೇಸ್ ಮನೆಯಲ್ಲಿದೆ, ಒಂದು ರೂಮಲ್ಲಿ ಆಫೀಸ್ ಥರ ಮಾಡ್ಕೊಂಡಿದ್ದೀನಿ. ಅದು ನನ್ನ ಬೆಸ್ಟ್ ಪ್ಲೇಸ್. ಅಂದರೆ ನಾನು ಕೂತ್ರೆ ನನ್ನ ಕೆಲಸ ಮಾಡಬೇಕು, ನನಗೆ ಹಾಡುಗಳನ್ನು ಬರೀಬೇಕು ಅನ್ನೋ ಒಂದು ವೈಬ್ರೇಷನ್ ಇರುವಂಥ ಒಂದು ಜಾಗ. ಬಟ್ ಎಲ್ಲ ಸಮಯದಲ್ಲೂ ಅಲ್ಲಿ ಒಂದೇ ಜಾಗದಲ್ಲಿ ಕೂತಾಗ ಅದು ನಿಮಗೆ ತಲೆ ಓಡಲ್ಲ. ನನ್ನ ಹೆಂಗಾಗುತ್ತೆ ಅಂದರೆ ಒಂದು 70% ಹಾಡುಗಳನ್ನ ನಾನು ಅಲ್ಲೇ ಬರಿತೀನಿ. ಇನ್ನೊಂದು 10% ಸ್ಟುಡಿಯೋ ಹೋಗಿ ಕೆಲವೊಂದು ಕಂಪೋಸರ್ಸ್, ಈಗ ಅನೂಪ್ ಸರ್ ಹತ್ರ ಎಲ್ಲ ಕಂಪೋಸ್ ಮಾಡೋದಾದರೆ ನಾವು ಮುಂಚೆ ಏನೊಂದು ಟ್ರೆಡಿಷ್ನಲ್ ವೇ ಇದೆ ಹಾಗೆ ಕಂಪೋಸ್ ಮಾಡೋದು. ಸರ್ ಅಲ್ಲೇ ಟ್ಯೂನ್ ಮಾಡ್ತಿರ್ತಾರೆ, ನಿರ್ದೇಶಕರು ಕೂತಿರ್ತಾರೆ, ನಿರ್ಮಾಪಕರು ಕೂತಿರ್ತಾರೆ, ಕೆಲವೊಂದು ಸತಿ ಆ್ಯಕ್ಟರ್ಸು ಕೂತಿರ್ತಾರೆ. ನಾನು ಇಲ್ಲಿ ಬರಿತಾ ಇರ್ತೀನಿ, ಅವ್ರನ್ನ ಲೈನ್ ಹೇಳ್ದೆ ಕಂಪೋಸ್ ಮಾಡ್ತಾ ಇರ್ತಾರೆ, ಡೈರೆಕ್ಟರ್ ಆ ಟ್ಯೂನ್ ಓಕೆ ಮಾಡಿದಾಗ ನಾನು ಇಲ್ಲಿ ಬರಿತಾ ಇರ್ತೀನಿ. ಸೊ ಈ ಒಂದು ಟ್ರೆಡಿಷ್ನಲ್ ವೇಲೂ ನಡೆಯುತ್ತೆ. ಸೊ ನಿಮಗೆ ಫಸ್ಟ್ ಟ್ಯೂನ್ ಬಂದಿರುತ್ತೆ? ಹೌದು. ಓಕೆ. ಸೊ ಇದು ಎಟ್ ಅ ಟೈಮ್ ಆಗ್ತಾ ಇರುತ್ತೆ. ಅನೂಪ್ ಸರ್ದು ನಮ್ಮದು ಹಾಗೆ. ಇನ್ನೂ ಕೆಲವೊಂದು ಏನಾಗುತ್ತೆ, ಟ್ಯೂನ್ ಫಸ್ಟೇ ಬಂದಿರುತ್ತೆ, ನಾನು ಹಾಡು ಬರ್ದಿರ್ತೀನಿ, ಎಲ್ಲೋ ಯಾವುದೋ ಕಾಫಿ ಡೇಯಲ್ಲಿ ಕರೆದು ಅಲ್ಲೂ ಬರೆಯೋದು ಇರುತ್ತೆ, ಅಥವಾ ಸಿನಿಮಾ ಆಫೀಸಲ್ಲಿ ಕೂತ್ಕೊಂಡು ಡೈರೆಕ್ಟರ್ ಜೊತೆ ಬರೆಯೋದು ಇರುತ್ತೆ ಒಂದು 10%. ಇನ್ನೂ ಒಂದು 10% ಏನಾಗುತ್ತೆ, ನಾನು ಒಂದು 5% ಅನ್ಬೋದು, ನನ್ನ ರೂಮ್ ಏನಿದೆ ಅಲ್ಲಿ ಕೂತಾಗ ನಂಗೆ ತಲೆ ಓಡಲ್ಲ. ಸೊ ನಾನು ಸೀದಾ ಹಾಲಿಗೆ ಬರ್ತೀನಿ. ಹಾಲ್ ಬಂದು ಅಲ್ಲಿ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಆಗಿರ್ಬೋದು, ಅಥವಾ ಸುಮ್ಮನೆ ಹಿಂಗೆ ಮಲ್ಕೊಂಡು ಯೋಚನೆ ಮಾಡ್ತಾ ಏನೋ ಬಂದ್ಬಿಡುತ್ತೆ ಸಡನ್ನಾಗಿ. ಇನ್ನೊಂದು 5% ಒಂಥರ ಈ ಕತ್ಲಲ್ಲಿ ಕಲ್ಲು ಹೊಡೆದಂಗೆ, ಅಂದರೆ ಬೈಕಲ್ಲಿ ಹೋಗ್ತಾ ಎಲ್ಲೋ ಬಂದ್ಬಿಡುತ್ತೆ, ಎಲ್ಲೋ ಸ್ನಾನ ಮಾಡ್ತಿರ್ಬೇಕಾದ್ರೆ ಎಲ್ಲೋ ಬಂದ್ಬಿಡುತ್ತೆ, ನಾನು ನೋಟ್ ಮಾಡ್ಕೋತೀನಿ. ಸೊ ಬೈಕಲ್ಲಿ ತುಂಬ ಲೈನ್ಸ್ಗಳು ಬರುತ್ತೆ ನನಗೆ. ಈಗ ಇದು ಪರಿಚಯವಾದ ಹಾಡ್ದು ಅದರದ್ದು ಕಂಪೋಸಿಂಗ್ ಇದು ಹೇಳೋದಾದರೆ, ನನಗೆ ಕಂಪೋಸ್ ಮಾಡ್ತಾ ಇದ್ದಾರೆ ಅಲ್ಲಿ ಒಳಗಡೆ ಅಜ್ಜು ಸರ್ ಕಂಪೋಸ್ ಮಾಡ್ತಾಯಿದ್ರು, ನಾನು ಮತ್ತು ಡೈರೆಕ್ಟ್ರು ಈ ಆ ಕಡೆ ರಿಸೆಪ್ಷನಲ್ಲಿ ಕೂತಿದ್ದೀವಿ. ಇನ್ನು ಟ್ಯೂನ್ ಅವರು ಪ್ರೆಸೆಂಟ್ ಮಾಡಿರಲಿಲ್ಲ, ಒಂದು ಸ್ವಲ್ಪ ಕೆಲಸ ಇದೆ ಸರ್ ಅಂತ ಹೇಳಿ ಅವ್ರು ಮಾಡ್ತಾಯಿದ್ದಾರೆ. ನನಗೆ ಕೇಳಿಸ್ತಾ ಇದೆ ಅದೇ ತರಿರರಿರೇ ತರಿರರಿರಾರಿ ತರಿರರಿರಾರಿರರೇ ಅಂತ ಕೇಳ್ತಾ ಇದೆ. ನಾನು ಇಲ್ಲಿ ಡೈರೆಕ್ಟರ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಸುಮ್ಮನೆ ಅದು
ಕೇಳಿದ ಕೂಡಲೇ ನನಗೆ ಸುಮ್ಮನೆ ಮನ್ಸಲ್ಲಿ ಏನೋ ಬಂದು ಅದು ಪರಿಚಯವಾದೆ ಪರಿಪರಿಯಾಗಿ ನನಗೆ ಅಂತ ಬಂತು. ಅದು ಸುಮ್ಮನೆ ಮನ್ಸಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ. ಹೋಗಿ ಚೆನ್ನಾಗಿ ಕೂತಿದ್ಯಲ್ಲ ಅಂತ ಸುಮ್ಮನೆ ಇಟ್ಕೊಂಡಿದ್ದೆ. ಆಮೇಲೆ ಅಲ್ಲಿ ಹೋಗಿ ಮಾತಾಡಿ ಟ್ಯೂನ್ ಎಲ್ಲ ಬಂದ್ಮೇಲೆ ನಾನು ಪಲ್ಲವಿ ಬರಿತಾ ಅದನ್ನೇ ಹಿಂಗೆ ಬರೆದೆ. ತುಂಬಾ ಚೆನ್ನಾಗಿ ಕೂರ್ತು ಅಲ್ಲಿ, ಸಿಂಕ್ ಆಯ್ತು, ಪರ್ಫೆಕ್ಟ್ ಆಗಿ. ಹೌದು. ಸೊ ಈ ತರನೂ ಆಗುತ್ತೆ ರ್ಯಾಂಡಮ್ ಆಗಿ. ಕೆಲವೊಂದು ಲೈನ್ಗಳು ಒಂದೊಂದು ವಾರ ಆದ್ರೂ ಬರಲ್ಲ, ಅದು ಇರುತ್ತೆ. ಸೊ ಅದು ಹೇಳಕ್ಕಾಗಲ್ಲ. ಸೊ ಗಾಡಿ ಓಡಿಸ್ಬೇಕಾದ್ರೆ ಚೆನ್ನಾಗಿ ನಿಮ್ಗೆ ಥಾಟ್ಸ್ ಬರುತ್ತೆ. ಈಗ ನೀವು ಒಂದು ಸಾಂಗ್ ಬರ್ದಿರ್ತೀರಾ, ನೀವು ಅನ್ಕೊಂಡಿರ್ತೀರ ತುಂಬಾ ಸಖತ್ತಾಗಿ ಬರ್ದಿದ್ದೀನಿ ನಾನು ಅಂತ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಇರುತ್ತೆ. ಬಟ್ ಅದು ಮ್ಯೂಸಿಕ್ ಡೈರೆಕ್ಟರ್ಗೆ ಇಷ್ಟ ಆಗದೆ ಇರೋ ಪ್ರಸಂಗಗಳು ನಡೆದಿದ್ಯಾ? ಹೌದು, ತುಂಬಾ ಆಗುತ್ತೆ. ಅಂದ್ರೆ ಏನಾಗುತ್ತೆ, ನಾವು ನಮ್ಮ ಪರ್ಸ್ಪೆಕ್ಟಿವ್ ಯೋಚನೆ ಮಾಡ್ತೀವಿ. ನಾವು ಯಾವಾಗಲೂ ಪೋಯೆಟ್ರಿ ಆಗಿರಬಹುದು, ಅಲ್ಲೇನೋ ಒಂದು ವಾವ್ ಫ್ಯಾಕ್ಟರ್ ಇದರಲ್ಲಿ ಯೋಚನೆ ಮಾಡ್ತೀವಿ. ಅವರು ಆ ಕತೆ ಮತ್ತು ಆ ಪಾತ್ರ ಆ ಇದರಲ್ಲಿ ಯೋಚನೆ ಮಾಡ್ತಾರೆ. ಮೇ ಬಿ ನಾನೊಂದು ಬರೆದಿರೋ ಒಂದು ಪೋಯೆಟ್ರಿ ಲೈನು ಆ ಪಾತ್ರಕ್ಕೆ ಸೂಟ್ ಆಗದೆ ಇರ್ಬೋದು, ಆ ಪಾತ್ರ ಅಷ್ಟು ಪೊಯಿಟಿಕ್ ಆಗಿ ಇಲ್ಲದೆ ಇರಬಹುದು. ಅಲ್ಲಿ ಲಿಪ್ ಇದ್ರಂತೂ ಇನ್ನೂ ಕಷ್ಟ ಆಗುತ್ತೆ. ಈಗ ಈ ಸಿಂಗಾರ ಸಿರಿ ಅದೇ ಲಿಪ್ ಇದ್ದಿದ್ರೆ ಆ ಹೀರೋಗೆ ಅವ್ನು ಹಾಡೋದು ಅಂದರೆ ಅಷ್ಟು ದೊಡ್ಡ ಪೋಯೆಟ್ ಅಲ್ಲ ಶಿವ ಅನ್ನೋ ಕ್ಯಾರೆಕ್ಟರ್. ಸೊ ಅದು ಲಿಪ್ ಇಲ್ಲದೆ ಇರೋದ್ರಿಂದ ನಿಮಗೆ ಕನೆಕ್ಟ್ ಆಗುತ್ತೆ, ಪೊಯಿಟ್ರಿ ಕನೆಕ್ಟ್ ಆಗುತ್ತೆ. ಸೊ ಆ ಥರದ್ದೆಲ್ಲ ವಿಚಾರಗಳಿರುತ್ತೆ. ಆ ದೃಷ್ಟಿಯಿಂದ ಅವ್ರು ಯೋಚನೆ ಮಾಡಿರ್ತಾರೆ ನಿರ್ದೇಶಕರು. ಯಾಕಂದರೆ ಅಲ್ಟಿಮೇಟ್ಲಿ ನಿರ್ದೇಶಕನ ಪ್ರಾಡಕ್ಟ್ ಹಾಡಾಗಿರ್ಬೋದು, ಯಾವುದೇ ಆಗಿರ್ಬೋದು. ಸೊ ಹಂಗೆಲ್ಲ ಆಗಿ ಒಂದಿಷ್ಟು ರಿಜೆಕ್ಷನ್ ಇದ್ದೇ ಇರುತ್ತೆ. ಓಕೆ. ಸೊ ರಿಜೆಕ್ಷನ್ ಆದಾಗ ಬೇಜಾರಾಗೋದಿಲ್ವಾ ನಿಮ್ಗೆ? ಅಯ್ಯೋ ಚೆನ್ನಾಗಿತ್ತು, ಯಾಕೆ ಬೇಡ ಅಂತ ಇದ್ದಾರೆ ಅಂತ, ಅದನ್ನ ಬೇರೆ ಸಿನಿಮಾಗೆ ಯೂಸ್ ಮಾಡಿದ್ಯಾ? ಆಗುತ್ತೆ. ಸೊ ಆ ಬೇಜಾರು ಯಾವಾಗ ಆಗುತ್ತೆ ಅಂದ್ರೆ, ಈಗ ನಾನು ಹೇಳಿದ್ನಲ್ಲ, ಅವ್ರಿಗೇನೋ ಕಾರಣಗಳಿದೆ, ಆ ಲೈನ್ಗಳನ್ನು ಯೂಸ್ ಮಾಡದೇ ಇರೋದಕ್ಕೆ ಕಾರಣಗಳಿದ್ದಾಗ ಓಕೆ ಕರೆಕ್ಟ್, ನೀವು ಹೇಳ್ತಿರೋದು ಕರೆಕ್ಟ್, ಇಲ್ಲಿಗೆ ಸೂಟ್ ಆಗ್ತಿಲ್ಲ ಅಂದಾಗ ಓಕೆ ಬೇಡ ಅಂತ ಇದು ಮಾಡ್ತೀವಿ. ಬಟ್ ಎಲ್ಲದೂ ಓಕೆ, ಅಲ್ಲಿಗೆ ಸೂಟ್ ಆಗ್ತಿದೆ, ಅಲ್ಲಿಗೆ ತುಂಬ ಏನೋ ಚೆನ್ನಾಗಿ ಆಗ್ತಿದೆ ಅಂದಾಗಲೂ ರಿಜೆಕ್ಟ್ ಮಾಡಿದಾಗ ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಬಟ್ ನಮಗೆ ಅದೇ ನೀವು ಹೇಳ್ದಂಗೆ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೋತೀವಿ ನಾವು. ಮೇ ಬಿ ಅಂದರೆ ಪ್ರತಿಯೊಂದು ಸಾಲಿಗೂ ಅದರದ್ದೇ ಅದೊಂದು ಜಾಗ ಇದೆ, ಅದು ಯಾವ ಹಾಡಿಗೆ ಹೋಗಿ ಕೂರ್ಬೇಕು ಅನ್ನೋದು ಅದು ಡಿಸೈಡ್ ಮಾಡುತ್ತೆ. ಹಾಗಾಗಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಯಾವುದು ವೇಸ್ಟ್ ಅಂತೂ ಆಗೋದಿಲ್ಲ ಅಲ್ಲ? ಖಂಡಿತ. ವೆರಿ ನೈಸ್. ಈಗ ಪ್ರಮೋದ್ ಸರ್, ನೀವು ತುಂಬಾ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದಿರಿ, ಅನೂಪ್ ಸರ್, ಶ್ರೀಧರ್ ಸರ್, ಹಾಗೆ ರವಿ ಸರ್ ಕೂಡ. ಸೊ ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು? ನಿಮಗೆ ತುಂಬಾ ಈಸಿ ಕಂಫರ್ಟ್ ಝೋನ್, ಲೈಕ್ ಆರಾಮ್ಸೆ ಸರ್ ಅಂದ್ರೆ ಬೇಗ ಬರ್ದು ಕೊಟ್ಬಿಡ್ತೀನಿ ಆಗ್ಬಿಡುತ್ತೆ ಅನ್ನೋ ಫೀಲ್ ಇರೋದು ಯಾವ್ದು? ಮ್ಯೂಸಿಕಲಿ ಫೇವ್ರೇಟ್ ತುಂಬಾ ಜನ ಇದ್ದಾರೆ. ಈಗೇನು ಹೆಸರುಗಳು ಹೇಳಿದ್ರೆ ಎಲ್ಲರೂ ಇಷ್ಟನೇ. ಸೊ ಒಬ್ಬರ ಹೆಸರು ತುಂಬಾ ಕಷ್ಟ. ಬಟ್ ಕಂಫರ್ಟ್ ಝೋನ್ ಅಂತ ಬಂದಾಗ ನಾನು ಜಾಸ್ತಿ ಸಾಂಗ್ಸ್ ಬರ್ದಿರೋದು ಅನೂಪ್ ಸಿಲಿನ್ ಅವ್ರಿಗೆ. ಸೊ ಅಲ್ಲಿ ಒಂದು ಕಂಫರ್ಟ್ ಝೋನ್ ಇದೆ. ಅಂದರೆ ಒಂದು ಲೈನ್ ಚೆನ್ನಾಗಿದ್ದಾಗ ತುಂಬ ಹೊಗಳ್ತಾರೆ, ತುಂಬ ಎಂಕರೇಜ್ ಮಾಡ್ತಾರೆ, ತುಂಬ ಅಂದರೆ ನನಗೆ ಸ್ಫೂರ್ತಿಯ ಮಾತುಗಳನ್ನು ಆಡ್ತಾರೆ. ಅಷ್ಟೇ ಚೆನ್ನಾಗಿಲ್ಲಿದಾಗ ಅಷ್ಟೇ ಬೈತಾರೆ, ಒಂದು ಸಲಿಗೆ ಇದೆ ನನಗೆ. ಸೊ ಎಲ್ಲರೂ ಇಷ್ಟ ನನಗೆ. ಅಂದರೆ ಇವಾಗ ಹಂಗೆ ನೋಡಿದ್ರೆ ಅನೂಪ್ ಸರ್ ಕೂಡ ಕ್ರಿಕೆಟರ್ ಅವರು. ಸೊ ಅವರು ಪಾರ್ಟ್ ಟೈಮ್ ಕ್ರಿಕೆಟ್ ಆಡ್ತಾ ಇರ್ತಾರೆ. ನನಗೆ ರೀಸೆಂಟ್ಲಿ ರಾಜ್ ಕಪ್ ಅಲ್ಲಿ ಸಿಕ್ಕಿದ್ರು. ಸೊ ಇವಾಗ ನೀವು ಕ್ರಿಕೆಟರ್ ಕೂಡ ಹೌದು. ನೀವು ಯಾವ ಟೂರ್ನಿಮೆಂಟ್ಗೆ ಆಡ್ತೀರಿ ಕ್ರಿಕೆಟು? ಸರ್ ನಾನು ಲಾಸ್ಟ್ ಟೈಮ್ ರಾಜ್ ಕಪ್ ಮತ್ತೆ KCC ಆಡಿದೆ. ಈ ಬಾರಿ ಯಾಕೆ ರಾಜ್ ಕಪ್ ಆಡ್ಲಿಲ್ಲ ನೀವು? ಈ ಬಾರಿ ನಮ್ದು ಸೊ ಮದುವೆ ಆ ತಯಾರಿಗಳಲ್ಲಿ ಎಲ್ಲ ಆಗಲಿಲ್ಲ. ಮತ್ತೆ ಕ್ರಿಕೆಟ್ ನಮ್ಮದು ಮ್ಯೂಸಿಷಿಯನ್ಸ್ ಟೀಮ್ ಇದೆ. ನಾವು ಏನು ಅಂದರೆ ಒಂದು ಎಸ್ಕೇಪ್ ಬೇಕು ನಮಗೆ ಮೈಂಡ್ಗೆ. ನಾವೆಲ್ಲರೂ ಏನಾಗ್ತೀವಿ, ಈ ಸಿಟಿಯಲ್ಲಿ ಇರೋದ್ರಿಂದ ನಾವು ಮರಗಳನ್ನು ನೋಡೋದೇ ಕಮ್ಮಿ, ನಾವು ಒಂದು ತಂಪಾದ ಗಾಳಿ ತಗೊಳ್ಳೋದೇ ಕಮ್ಮಿ. ಸಿಟಿ ಆಚೆ ಹೋಗಿ ಎಲ್ಲೋ ಒಂದು ಅಂದರೆ ದಿನ ಅವರು ಮ್ಯೂಸಿಕ್ ಡೈರೆಕ್ಟರ್ ದಿನ ಎದ್ರೆ ಕೀಬೋರ್ಡ್ ಮುಂದೆ ಕೂತಿರ್ತಾರೆ, ನಾವು ಪೆನ್ನು ಪೇಪರ್ ಹಿಡ್ಕೊಂಡು ಕೂತಿರ್ತೀವಿ, ಸಿಂಗರ್ಸು ಮೈಕ್ ಮುಂದೆ ಇದು ಮಾಡ್ತಿರ್ತಾರೆ. ಸೊ ಈ ನಮ್ಗೆ ಏನಾಗುತ್ತೆ ಅಂದರೆ, ನಮಗೆ ದಿನ ನಾವು ಔಟ್ಪುಟ್ ಕೊಡ್ತಾ ಇರ್ತೀವಿ, ಬರಿತಾ ಇರ್ತೀವಿ, ಅವ್ರೇನೋ ಕಂಪೋಸ್ ಮಾಡ್ತಾ ಇರ್ತಾರೆ. ನಮ್ಮ ಮೈಂಡ್ಗೆ ಒಂದು ರಿಫ್ರೆಶ್ಮೆಂಟ್ ಅಂತ ಬೇಕಲ್ವಾ, ಏನೋ ಒಂದು ಬ್ರೇಕ್ ಬೇಕು ನಮಗೆ. ಸೊ ಆ ಬ್ರೇಕ್ನ ನಾವು ಈ ಥರ ಕ್ರಿಕೆಟ್ ಆಡೋದ್ರ ಮುಖಾಂತರ ಫಿಸಿಕಲಿ ಮೆಂಟಲಿ ಎರಡೂ ಬ್ರೇಕ್ ತೊಗೋತೀವಿ. ಅದು ನಾವು ಅಲ್ಲಿ ಹೋಗಿ ಒಂದು ದಿನ ಅಥವಾ ಒಂದು ಹಾಫ್ ಡೇ ಸ್ಪೆಂಡ್ ಮಾಡಿ ಬಂದಾಗ ಒಂಥರ ರೀಚಾರ್ಜ್ ಆಗಿರ್ತೀವಿ ನಾವು. ಸೊ ನಮ್ಮ ಯೋಚನೆಗಳೇ ಬೇರೆ ರೀತಿ ಇರುತ್ತೆ. ಸೊ ಕ್ರಿಕೆಟ್ ನಿಮಗೆ ಒಂದು ಎಸ್ಕೇಪ್ ಗೇಮ್ ಅಂತಾನು ಹೇಳ್ಬೋದು. ಯಾ. ಸೊ ನೆಕ್ಸ್ಟ್ ಇಂದ ಮತ್ತೆ ಕಂಟಿನ್ಯೂ ಮಾಡ್ತೀರಿ ರಾಜ್ ಕಪ್ ಆಡೋದು, KCC ಆಡೋದು ಎಲ್ಲ? ಗೊತ್ತಿಲ್ಲ, ಇನ್ನು ಸ್ಟಾರ್ಟ್ ಆದ್ರೆ ನನ್ನ ಮೇಜರ್ ಫಸ್ಟ್ ಕೆಲಸ. ಯಾರಿಗೇ ಆದ್ರೂ ಅಷ್ಟೇ, ನಮ್ಮ ಮ್ಯೂಸಿಷಿಯನ್ಸ್ ಟೀಮಲ್ಲಿ ಯಾರೇ ಆದ್ರೂ ಕೆಲಸ ಬಿಟ್ಟು ಯಾರು ಕ್ರಿಕೆಟ್ ಆಡಲ್ಲ. ಕೆಲಸ ಇದೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಕೆಲಸಕ್ಕೆ. ಯಾಕಂದ್ರೆ
ಅದು ನಮ್ಮ ಅಲ್ಟಿಮೇಟ್ ನಮ್ಮ ಕನಸು, ನಮ್ಮ ಆ ಕೆಲಸ ತಗೊಳ್ಳೋದಕ್ಕೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ದೀವಿ ನಾವು. ಖಂಡಿತ ಈಗ ನಾನೇ ಹೇಳಿದೆ, ಒಂದು ಹಾಡು ಬರೆಯೋ ಅವಕಾಶಕ್ಕೆ ಎಷ್ಟೊಂದು ಕಷ್ಟಪಟ್ಟು ತೊಗೊಂಡಿದ್ದೀನಿ. ಸೊ ಆ ಹಾಡು ಬರೆಯೋ ಅವಕಾಶ ಇದ್ದಾಗ ನಾವು ಖಂಡಿತ ಆಗಲಿ ಇಲ್ಲಿ ಹೋದರೆ ಅದು ನಮಗೆ ನಾವು ಮಾಡ್ಕೊಳ್ಳೋ ಮೋಸ. ಸೊ ಓನ್ಲಿ ಯಾವಾಗ ಫ್ರೀ ಇದ್ದೀವಿ, ಸೊ ನಮ್ಮ ಟೀಮಲ್ಲೂ ಹಂಗೆ ಯಾರ್ಯಾರು ಫ್ರೀ ಇದ್ದೀರಾ ಬನ್ನಿ, ಕೆಲಸ ಬಿಟ್ಟು ಯಾರೂ ಬರಬೇಡಿ, ಇಷ್ಟೇ ಹೇಳೋದಲ್ಲೂ. ಖಂಡಿತ. ನನಗೆ ರೀಸೆಂಟ್ಲಿ ನಾಗಾರ್ಜುನ್ ಸರ್ನ ಮಾತಾಡಿಸ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ಕಾಟೇರ ಚಿತ್ರದ ಕೊನೆ ಸಾಂಗ್ ಪುಣ್ಯಾತ್ಮ ಅಂತ ಬರುತ್ತಲ್ಲ, ಅದಕ್ಕೆ ತರುಣ್ ಸರ್ ಕಾಲ್ ಮಾಡಿ ಮಗ ನನಗೆ ಇದು ಲೈನ್ಸ್ ಚೇಂಜ್ ಬೇಕು ಅಂತ ಕಾಲ್ ಮಾಡಿದ್ರಂತೆ. ಇವರು ಕ್ರಿಕೆಟಲ್ಲಿದ್ರಂತೆ, ಅಣ್ಣ ನಾನು ಗೇಮಲ್ಲಿದ್ದೀನಿ ಅಂತ. ಪರವಾಗಿಲ್ಲ ಬರೆದು ಕಳಿಸ್ಬಿಡು ಅಂತ ಹೇಳಿದ್ರಂತೆ. ಸೊ ಇವ್ರು ಹೋಗಿ ಕುತ್ಕೊಂಡು ಆ ಟೈಮ್ನಲ್ಲೇ ಬರೆದು ಕಳಿಸ್ತೆ. ಈ ಥರ ಎಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ರು. ಸೊ ನಿಮಗೂ ನೀವು ಬೇರೆ ಕೆಲಸದಲ್ಲಿದ್ದಾಗ ಬರೆದು ಕಳಿಸಿರೋ ಎಕ್ಸಾಂಪಲ್ಸ್ ಇದೆಯಾ ಆ ಥರ? ಸೊ ಖಂಡಿತ ಇದೆ. ನಾನೀಗ ಕ್ರಿಕೆಟ್ ಫೀಲ್ಡಿಂಗ್ ಮಾಡ್ಬೇಕಾದ್ರೂ ಕೆಲವೊಂದು ಸತಿ ನನಗೆ ಹೇಳಿದೆ, ಅಂದರೆ ಇದರಿಂದ ಆಚೆ ಬರಬೇಕು ಅಂತ ಹೋಗ್ತೀವಿ ಅಂತ. ಬಟ್ ಏನಾಗುತ್ತೆ, ಒಂದೊಂದು ಕೆಲಸಗಳ ಒತ್ತಡ. ನಮ್ದು ಲಕ್ಕಿಲಿ ಏನಂದರೆ ನಾವು ಕೀಬೋರ್ಡ್ ಅಲ್ಲೇ ಕುತ್ಕೋಬೇಕು ಆ ಥರ ಏನಿಲ್ಲ. ಯಾವುದೊಂದು ಹುಕ್ ಲೈನ್ ಬೇಕು ಅಂತಿದ್ರೆ ಫೀಲ್ಡಿಂಗ್ ಮಾಡಬೇಕಾದ್ರೆ ಅವಾಗೆಲ್ಲ ಸುಮ್ಮನೆ ಹಿಂಗೆ ಟ್ಯೂನ್ ಹಾಡ್ಕೋತಿದ್ರೆ ಏನೋ ಬಂದ್ಬಿಡುತ್ತೆ. ಸೊ ನನಗೆ ಒಂದು ಮಜವಾದ ಇನ್ಸಿಡೆಂಟ್ ಆಗಿದೆ ಅಂದರೆ, ಲಾಸ್ಟ್ ನಾವು ಮ್ಯೂಸಿಷಿಯನ್ಸ್ ಒಂದು ಮ್ಯಾಚ್ ಆಡ್ತಾ ಇದ್ವಿ. ಅಲ್ಲಿ ನಾನು ರಾನಿ ಅಂತ ಒಂದು ಸಿನಿಮಾ, ಕಿರಣ್ ರಾಜ್ ಅವ್ರ ಸಿನಿಮಾದು ವರ್ಕ್ ಮಾಡಿದ್ದೆ. ಒಂದು ಟೈಟಲ್ ಟ್ರ್ಯಾಕ್ದು ಒಂದು ಪಲ್ಲವಿ, ಇದು ಫುಲ್ ಸಾಂಗ್ ಬರೆದಿದ್ದೆ ಲಿರಿಕ್ಸ್. ಅದು ನಾನು ಏನು ಮಾಡಿದ್ದೀನಿ, ಟ್ಯಾಬಲ್ಲಿ ಬರೆದ್ಬಿಟ್ಟು ಅದನ್ನು ಟೈಪ್ ಮಾಡಿಲ್ಲ, ಟ್ಯಾಬಲ್ಲಿ ಮನೇಲಿ ಇಟ್ಟು ಹೋಗಿದ್ದೀನಿ. ಸೊ ನೆಕ್ಸ್ಟ್ ಡೇ ನನಗೆ ಡೈರೆಕ್ಟ್ ಫೋನ್ ಮಾಡೋದು, ನಾನು ಇನ್ನೇನು ಬ್ಯಾಟಿಂಗ್ ಹೋಗಬೇಕು, ಪ್ಯಾಡ್ಸ್ ಇದೆಲ್ಲ ಹಾಕೊಂಡು ಕೂತಿದ್ದೀನಿ, ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು, ಒನ್ ಡೌನ್ ಬ್ಯಾಟ್ಸ್ಮನ್ ನಾನು. ಸೊ ಡೈರೆಕ್ಟ್ರು ಫೋನ್ ಮಾಡಿದ್ರು ನನಗೆ, ಫೋನ್ ಮಾಡಿ ಪ್ರಮೋದ ಲಿರಿಕ್ಸ್ ಕಳಿಸಿ ಅಂತ. ಲಿರಿಕ್ಸ್ ಮನೇಲಿದೆ, ಸೊ ಹೆಂಗೆ ಕಳ್ಸೋದು, ಸಿಂಗರ್ ಬಂದಿದ್ದಾರೆ, ಹಾಡಿಸ್ಬೇಕು, ಹಾಡಿ ನಾವು ವೀಡಿಯೋ ಎಡಿಟ್ ಮಾಡಬೇಕು, ಕಳಿಸಿ ಅಂತ. ಸೊ ಅವರು ಅರ್ಜೆಂಟ್ ಬೇಕು ಅಂತ. ನನಗೆ ಲಿರಿಕ್ಸ್ ಅಂದರೆ ನನಗೆ ನೆನ್ಪು ಮಾಡ್ಕೋಬಹುದು, ಬಟ್ ನೆಕ್ಸ್ಟ್ ಒಂದು ಬ್ಯಾಟಿಂಗ್ ಹೋಗ್ಬೇಕು. ಅಲ್ಲಿಗ ಔಟ್ ಆದರೆ ನಾನು ಹೋಗಲೇಬೇಕು, ಬ್ಯಾಟಿಂಗ್ ಸಿಗೋದು ಹೋಗಲೇಬೇಕು ನಾನು. ಅಲ್ಲಿ ಹೋದ್ಮೇಲೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ನಾನು ಅವಾಗ ಏನು ಮಾಡಿದೆ, ಅಲ್ಲಿ ಇನ್ನೂ ಬ್ಯಾಟಿಂಗ್ ಆಗ್ತಾ ಇದ್ರೆ ಏನು ಮಾಡೋದು ಅಂತ ಇದು ಮಾಡ್ಬೇಕಾದ್ರೆ ನಿಧಾನಾಗಿ ನೆನ್ಪು ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಯೂಶ್ವಲಿ ನನಗೆ ಲಿರಿಕ್ಸ್ ನೆನಪಿರುತ್ತೆ, ಅದು ಹಿಂದಿನ ದಿನ ಒಂದು ವಾರದಲ್ಲಿ ಬರ್ತಿರೋದು ಲಿರಿಕ್ಸ್ ನೆನಪಿರುತ್ತೆ. ಸೊ ನಿಧಾನ ಕೂತ್ಕೊಂಡು ಕಾಮಾಗಿ ಕಣ್ಣು ಮುಚ್ಕೊಂಡು ಲಿರಿಕ್ಸ್ ನೆನ್ಪು ಮಾಡ್ಕೊಂಡು ಅಲ್ಲೇ ಟೈಪ್ ಮಾಡೋಕೆ ಶುರು ಮಾಡಿದೆ. ಸೊ ಟೈಪ್ ಮಾಡಿ ಒಂದು ಪಲ್ಲವಿ ಮತ್ತೆ ಚರಣ ಎರಡನ್ನೂ ಟೈಪ್ ಮಾಡಿ, ಏನು ಬರ್ದಿದ್ನಲ್ವ ನೆನಪಿತ್ತಲ್ಲ ಅದನ್ನ ಟೈಪ್ ಮಾಡಿ ಅವ್ರು ಕಳಿಸ್ಬಿಟ್ಟು ಆಮೇಲೆ ಬ್ಯಾಟಿಂಗ್ ಹೋದೆ. ಅಲ್ಲ, ಪದಗಳಿಂದ ಪದಗಳು ಕೂಡ ನೆನಪಿರುತ್ತಾ? ಇವಾಗ 1-2 ಲೈನ್ ಏನಾದ್ರು ಮೆಸ್ಅಪ್ ಆಗಲ್ವಾ? ಇಲ್ವಾ? ಇಲ್ಲ, ಅದು ಯಾಕಂದ್ರೆ ಅದು ಬರಿಬೇಕಾದ್ರೆ ಒಂದು ಸ್ಟ್ರಗಲ್ ಇರ್ತು ಗೊತ್ತಾ, ಅವ್ರು ಓಕೆ ಮಾಡಿರೋದು ಅದೆಲ್ಲ. ಸೊ ನನಗೆ ಬಹುತೇಕ ಲೈನ್ಸ್ಗಳು ನೆನಪಿರುತ್ತೆ, ಅದು ಹಿಂದಿನ ದಿನನೇ ಬರ್ದಿರೋದ್ರಿಂದ ನನಗೆ ನೆನಪಿತ್ತು. ಓಕೆ, ಕ್ರೇಜಿ. ಸೊ ಅದು ಓಕೆ ಆಯ್ತು, ಸಾಂಗ್ ರಿಲೀಸ್ ಆಯ್ತು. ಈ ಪ್ರಸಂಗಗಳೆಲ್ಲ ಒಂಥರ ಚೆನ್ನಾಗಿ ಅನ್ಸುತ್ತೆ ಮಾತಾಡ್ಬೇಕಾದ್ರೆ. ಬಟ್ ಆ ಟೈಮ್ನಲ್ಲಿ ನಿಮಗೆ ಕಷ್ಟ ಆಗಿರುತ್ತೆ, ಎಷ್ಟು ಪ್ರೆಷರ್ ಆಗಿರುತ್ತೋ. ಸೊ ಆಮೇಲೆ ಎಷ್ಟು ರನ್ ಹೊಡಿದ್ರಿ ನೆಕ್ಸ್ಟ್ ಹೋದಾಗ? ಇಲ್ಲ, ನಾನು ಬೇಗ ಔಟ್ ಆದೆ ಅನ್ಸುತ್ತೆ. ತುಂಬಾ ಪ್ರೆಷರ್ ತಗೊಂಡಿದ್ರಿ ಅನ್ಸುತ್ತೆ ಸಾಂಗ್ ಬರೆಯೋದ್ರಲ್ಲಿ. ಹಾಗೆ ನನಗೆ ಇನ್ನೊಂದು ನೀವು ಬರ್ದಿರೋ ಹಾಡಲ್ಲಿ ಇಷ್ಟ ಅಂದ್ರೆ ಕವಿತೆ, ಯುವ ಚಿತ್ರದ್ದು. ಅದು ತುಂಬಾ ಚೆನ್ನಾಗಿ ರೀಚ್ ಆಯ್ತು ಅಲ್ಲ ಜನಕ್ಕೆ. ಸೊ ಕವಿತೆ ಸಾಂಗು ಕೂಡ ಬೇಗ ಒನ್ ಟೇಕ್ಗೆ ಓಕೆ ಆಯ್ತಾ, ಇಲ್ಲ ತುಂಬಾ ಬರ್ದು ಎಕ್ಸ್ಪೆರಿಮೆಂಟ್ ಮಾಡಿ ಯಾವ ತರ ಆಯ್ತು? ಇಲ್ಲ, ಅದು ಸಂತೋಷ್ ಆನಂದ್ ಸರ್ ಜೊತೆ ನಾನು ಫಸ್ಟ್ ಟೈಮ್ ವರ್ಕ್ ಮಾಡಿದ್ದು. ಸೊ ಅದಕ್ಕಿಂತ ಮುಂಚೆ ಒಂದು ಪ್ಯಾಥೋ ಸಾಂಗ್ ಬಾನದಾರಿ ಅಂತ ಇದೆ, ಆ ಸಾಂಗ್ ಬರ್ದಿದ್ವಿ ನಾವು. ಆ ಸಾಂಗ್ ಬರೀಬೇಕಾದ್ರೆ ಪಲ್ಲವಿ ಆಲ್ಮೋಸ್ಟ್ ಬೇಗ ಓಕೆ ಆಗಿತ್ತು. ಚರಣಕ್ಕೆ ಒಂದಿಷ್ಟು ತುಂಬ ವರ್ಷನ್ಸ್ಗಳನ್ನು, ಒಂದು 2 ಲೈನ್ಗೆ ತುಂಬ ವರ್ಷನ್ಸ್ಗಳನ್ನು ಬರೆದಿದ್ದೆ ನಾನು. ಸೊ ಇದು ಆಮೇಲೆ ಲವ್ ಸಾಂಗ್ ಕೊಟ್ಟರು ನನಗೆ. ಲವ್ ಸಾಂಗ್ ಕೊಟ್ಟಾಗ ಅಂದರೆ ಸಂತೋಷ್ ಆನಂದರಾಮ್ ಸರ್ದು ಅವ್ರದ್ದು ಎಲ್ಲ ಸಿನಿಮಾಗಳಲ್ಲೂ ನಿಮಗೆ ಆಡಿಯೋ ನೋಡಿದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟಾದಂಥ ಹಾಡುಗಳು, ಬೊಂಬೆ ಹೇಳುತ್ತೈತೆ ಇರ್ಬೋದು, ನೀನಾದೇನ ಇರ್ಬೋದು ಎಲ್ಲ. ಸೊ ಅವ್ರದ್ದೊಂದು ಫಾರ್ಮ್ಯಾಟ್ ಇದೆ. ಸೊ ಆ ಫಾರ್ಮ್ಯಾಟಿಗೆ ಬರೋದಕ್ಕೆ ನನಗೆ ಸ್ವಲ್ಪ ಟೈಮ್ ಆಯಿತು. ಸೊ ನಾನು ಓಪನಿಂಗ್ ಲೈನ್ಗಳು ತುಂಬ ಬರೆದಿರೋದ್ರಲ್ಲಿ ಅದೇ ಏನೋ ಬರಿಬೇಕಲ್ಲ, ಏನು ಬರೀಲಿ ಹೊಸ ಥರ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಬಂದಿದ್ದು ಲೈನ್ ಅದು, ಏನು ಹೇಳಲಿ ನಾನು ಹೊಸ ಥರ ಅಂತ ಹೇಳಿ. ಆಮೇಲೆ ಕತೆಗೆ ಒಂದು ಕನೆಕ್ಟ್ ಆಗಬೇಕು, ಮತ್ತು ಆ ಕ್ಯಾರೆಕ್ಟರ್ಗಳಿಗೆ ಯೂತ್ಫುಲ್ ಆಗಿರಬೇಕು, ಯುವ ಕ್ಯಾರೆಕ್ಟರ್ಗೆ ಮತ್ತು ಸಪ್ತಮಿಯವ್ರ ಕ್ಯಾರೆಕ್ಟರ್ಗೆ ಅಂತ ಹೇಳಿ. ಏನು ಹೇಳಲಿ ನಾನು ಹೊಸ ಥರ, ಏನೇ ಇದ್ದರು ನಿನ್ನ ನಂತರ ಅಂತ. ಅದು ಅವ್ರಿಗೆ ತುಂಬ ಇಷ್ಟ ಆಯಿತು, ಓಪನಿಂಗ್ ಇಷ್ಟ ಆಯಿತು. ಆಮೇಲೆ ಪಲ್ಲವಿಯಲ್ಲೇ ಇನ್ನೊಂದು ಲೈನ್ ಬರುತ್ತೆ, ಮೌನದಲ್ಲೇ ಮಾತನಾಡುವ ಮಾಯನಿ ಅಂತ. ಸೊ ಆ 2 ಲೈನ್ಗೆ ತುಂಬ ವರ್ಷನ್ಸ್ ಬರ್ದಿದ್ದೆ ನಾನು. ಹೆಂಗೆ ಅಂದರೆ ಅವ್ರು ಸರ್ ಶೂಟಲ್ಲಿ ಇರ್ತಿದ್ರು, ನಾನು ಬರೆಯೋದು 2 ಲೈನ್ ಬರೆಯೋದು ಕಳಿಸೋದು, ಅವರು ರಿಪ್ಲೈ ಮಾಡೋದು, ಪ್ರಮೋದ್ ನಂಗೆ ಇದು ಹಿಂಗೆ ಬೇಕು ಹಂಗೆ ಬೇಕು ಅಂತ. ಸೊ ತುಂಬ ವರ್ಷನ್ಸ್ ಬರ್ದಿದೆ. ಚರಣ ನಾನು ಏನು ಅಂದ್ಕೊಂಡೆ, ಚರಣನೂ ಒಂದಿಷ್ಟು ವರ್ಷನ್ಸ್ ಆಗುತ್ತೆ ಅಂತ. ಬಟ್ ಚರಣ ತುಂಬ ಫಸ್ಟ್ ವರ್ಷನಲ್ಲೇ ಓಕೆ ಮಾಡಿದ್ರು. 1-2 ವರ್ಡ್ಸ್ಗಳು ಆಚೆ ಈಚೆ ಚೇಂಜಸ್ ಆಯಿತು ಬಿಟ್ಟರೆ
ಬೇಗ ಆಯಿತು. ಖಂಡಿತ, ಯಾಕಂದ್ರೆ ಯುವ ಬಂದು ಆನಂದ್ ಆಡಿಯೋ ರೈಟ್ಸ್ ಇರೋದು. ನಮ್ಮ 2024ನಲ್ಲಿ ಕೃಷ್ಣಂ ಪ್ರಣಯ ಸಖಿ, ಭೀಮಾ, ಕಾಟೇರ ಚಿತ್ರ, ಹಾಗೆ ಭೈರತಿ ರಣಗಲ್ ಜೊತೆಗೆ ಯುವ ಸಿನಿಮಾ ತುಂಬಾನೇ ರೀಚ್ ಕೊಡ್ತು ನಮ್ಗೆ. ಅದ್ರಲ್ಲೂ ಕವಿತೆ ಸಾಂಗ್ ತುಂಬಾ ಚೆನ್ನಾಗಿ ಹಿಟ್ ಆಯ್ತು. ಸೊ ಇವಾಗ ನೀವೊಂದು ಹಾಡ್ ಬರ್ದಿರ್ತೀರಿ, ಅದು ಹಿಟ್ ಆಗುತ್ತೆ, ಜನಕ್ಕೆ ರೀಚ್ ಆಗುತ್ತೆ. ಇಂಡಸ್ಟ್ರಿಯಿಂದ ಯಾರಾದ್ರೂ ಲೈಕ್ ದೊಡ್ಡ ಸ್ಟಾರ್ಸ್ ನಿಮಗೆ ಕಾಲ್ ಮಾಡಿ ತುಂಬಾ ಚೆನ್ನಾಗಿದ್ಯಪ್ಪ ಸಾಂಗ್ ಅಂತ ಕಾಲ್ ಬಂದಿದ್ದು ಯಾವ್ದಾದ್ರು ಇದೆಯಾ? ಹೌದು, ನನಗೆ ಸಿಂಗಾರ ಸಿರಿಯಗೆ ರಮೇಶ್ ಅರವಿಂದ್ ಸರ್ ಕಾಲ್ ಮಾಡಿದರು. ಸೊ ಕಾಲ್ ಮಾಡಿ ನನಗೆ ನಾನು ಸಡನ್ನಾಗಿ ಒಂದಿನ ಹಲೋ ಹಾಯ್ ಪ್ರಮೋದ್, ನಾನು ರಮೇಶ್ ಅರವಿಂದ್, ನಾನು ಇದೇನು ಅನ್ಕೊಂಡು ಕೆಲವೊಂದು ಅಡ್ವರ್ಟೈಸ್ಮೆಂಟ್ಸ್ ಅಲ್ವಾ, ಈ ಕೆಲವೊಂದು ಎಲೆಕ್ಷನ್ ಟೈಮಲ್ಲೆಲ್ಲ ಬರೋದು, ನಾನು ಯಡಿಯೂರಪ್ಪ ಮಾತಾಡ್ತೀನಿ, ನನಗೆ ಯಡಿಯೂರಪ್ಪರು ಫೋನ್ ಮಾಡಿದಾರ ಅಂತ. ಸೊ ಈ ಥರ ನಾನು ಅನ್ಕೊಂಡು ಒಂದ್ಸಲ ನಾನು ನಂಬಕ್ಕಾಗಿಲ್ಲ, ಸಾರಿ ಅಂದ್ರೆ ಮತ್ತೆ ಸರ್ ಅಂತ ಕೇಳಿದೆ. ಅಂದ್ರೆ ವಾಯ್ಸ್ ಅವ್ರದ್ದೇ ಅಲ್ವಾ, ಸೊ ಒಂದು ಚಾನ್ಸ್ ತಗೊಳ್ಳಿಲ್ಲ, ನನಗೆ ಅನ್ನೋ ನಂಬರ್ ಬೇರೆ. ಸೊ ಆಮೇಲೆ ಮಾತಾಡಿದಾಗ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ನನಗೆ ಆ ಸಾಂಗ್ ತುಂಬ ಇಷ್ಟ ರೀ, ತುಂಬ ಚೆನ್ನಾಗಿ ಬರ್ದಿದ್ದೀರಾ, ತುಂಬ ಒಳ್ಳೆ ಪೋಯಿಟ್ರಿ ಇದೆ ಅದರಲ್ಲಿ ಅಂತ. ಆಮೇಲೆ ತುಂಬ ಜನ ಎದುರುಗಡೆ ಸಿಕ್ಕಾಗಲ್ಲ ತುಂಬ ಜನ ಹೇಳಿದ್ದಾರೆ. ನನಗೆ ತುಂಬ ಒಳ್ಳೆ ಕಾಂಪ್ಲಿಮೆಂಟ್. ನಾನು ಸೈಮಾಕ್ಕೆ ಹೋದಾಗ ಅಲ್ಲಿ ತೆಲುಗು ಲಿರಿಸಿಸ್ಟ್ ಚಂದ್ರ ಬೋಸ್ ಅಂತ ಇದ್ದಾರೆ, ಆಸ್ಕರ್ ನಾಟುಗೆಲ್ಲ ಆಸ್ಕರ್ ತನ್ನ ಪುಷ್ಪ ಎಲ್ಲ ಅವರೇ ಬರೆದಿರೋದು. ಸೊ ಅವ್ರಿಗೆ ನಾನು ಮಾತಾಡ್ಸಿದಾಗ ಅವರು, ನಾನು ಈ ಥರ ಕನ್ನಡ ಲಿರಿಸಿಸ್ಟ್ ಸರ್, ನನಗೆ ಕಾಂತಾರದಲ್ಲಿ ಸಿಂಗಾರ ಸರಿ ಬರ್ದೆ, ಅವರಲ್ಲೇ ಹಾಡೋಕೆ ಶುರು ಮಾಡ್ಕೊಂಡ್ಬಿಟ್ರು. ಈ ತುಂಬ ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳಿ ಅವ್ರು. ವೆರಿ ನೈಸ್. ಖಂಡಿತ, ಯಾಕಂದ್ರೆ ಚಂದ್ರಬೋಸ್ ಸರ್ KD ಚಿತ್ರದ ಪ್ರಾಜೆಕ್ಟ್ ಆಗಿ ನಾನು ಮೀಟ್ ಮಾಡಿದ್ದೆ ಅವ್ರಿಗೆ. ಅವರು ಚಿತ್ರದ ಹಾಡುಗಳನ್ನ ಬರ್ದಿರೋದನ್ನ ನೀವು ಹೇಳ್ರಿ ನನಗೆಲ್ಲ ನೆನಪಿರುತ್ತೆ ಅಂತ, ಅವ್ರು ಪ್ರತಿಯೊಂದು ಹಾಡನ್ನ ಹಾಡ್ತಾರೆ. ಹೌದು, ಅವ್ರು ಹಾಡಿ ಅವ್ರ ಇಂಟರ್ವ್ಯೂಗಳು ನೋಡಿದ್ರೆ ಹಂಗೆ ಹಾಡ್ತಾರೆ. ಸೊ ನಾನು ಅವರು ಆಗಿರ್ಬೋದು, ರಾಮಜೋಗಯ್ಯ ಶಾಸ್ತ್ರಿ, ತೆಲುಗು ಲಿರಿಸಿಸ್ಗಳಲ್ಲಿ ತುಂಬ ಫಾಲೋ ಮಾಡ್ತೀನಿ ಅವ್ರನ್ನ. ಸೊ ಅವರು ಇಂದ ಬಂದು ಕಾಂಪ್ಲಿಮೆಂಟು. ಅದು ಬಿಟ್ಟರೆ ನನಗೆ ನಾಗೇಂದ್ರ ಪ್ರಸಾದ್ ಸರ್ ತುಂಬ ಕಾಂಪ್ಲಿಮೆಂಟ್ ಮಾಡಿದ್ದಾರೆ. ಮತ್ತು ಒಂದು ಈವೆಂಟ್ಗೆ ಹೋದಾಗ ಜಯಂತ್ ಸರ್ ಎಲ್ಲ ನಾವು ಅವ್ರ ಬರವಣಿಗೆ ನೋಡಿ ನಾವು ಬರಿಬೇಕು ಅಂತ ಶುರು ಮಾಡಿದ್ದು. ಅವ್ರೊಂದು ಈವೆಂಟ್ ಬಂದಾಗ ನಾನೇನು ಅಂದ್ಕೊಂಡೆ, ನಾನು ಪರಿಚಯ ಅಂದರೆ ಇರಲ್ಲ, ಗುರ್ತು ಹಿಡಿಯಲ್ಲ ಅಂತ. ಬಟ್ ನಾನು ಅವ್ರಿಗೆ ಬ್ಲೆಸ್ಸಿಂಗ್ ತೊಗೊಂಡೆ, ಕಾಲಿಗೆ ಬಿದ್ದವಾಗ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆಮೇಲೆ ಸ್ಟೇಜ್ ಮೇಲೆ ಹೇಳಿದ್ರು, ಪ್ರಮೋದ್ ನನಗೆ ಇತ್ತೀಚಿನ ರೈಟರ್ಸ್ ತುಂಬ ಇಷ್ಟ ಆಗ್ತಾರೆ, ತುಂಬ ಫ್ರೆಶ್ ಆಗಿ ಬರೀತಾರೆ ಅಂತ. ಸೊ ತುಂಬ ಅಂದರೆ ನನಗೆ ಇದೇನು ನಿಜವಾಗ್ಲೂ ಆಗ್ತಿದೆಯಾ ಅನ್ನೋ ಥರ, ಕನಸ ಅನ್ನೋ ಥರ ಅನ್ಸ್ಬಿಡ್ತು. ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಅದು. ಕಲ್ಯಾಣ್ ಸರ್, ಹೌದು, ಇವಾಗ ಕನ್ನಡದ ಟಾಪ್ ಲಿರಿಸಿಸ್ಟ್ಗಳು ಜಯಂತ್ ಸರ್, ನಾಗೇಂದ್ರ ಶರ್ಮಾ ಸರ್, ಹಾಗೆ ನಮ್ಮ ಕವಿರಾಜ್ ಅವರು. ಸೊ ಈ ತರ ದೊಡ್ಡ ದೊಡ್ಡ ಲಿರಿಸಿಸ್ಟ್ಗಳ ನಡುವೆ ಇವಾಗ ನೀವು ಯಂಗ್ ಸಾಹಿತಿ, ನಿಮ್ಮನ್ನ ಅವರು ಹೊಗಳ್ತಾರೆ ಅಂದ್ರೆ ಅದಕ್ಕಿಂತ ಬೇರೆ ಏನ್ ಬೇಕು ಅಲ್ವಾ? ಹೌದು, ಖಂಡಿತ ತುಂಬಾ ಸಪೋರ್ಟ್ ಮಾಡ್ತಾರೆ. ಕಲ್ಯಾಣ್ ಸರ್ ಆಗಿರ್ಬೋದು, ನಾಗೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು, ಜಯಂತ್ ಸರ್, ಸೊ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ವೆರಿ ನೈಸ್. ಹಾಗೆ ಸಿಂಗಾರ ಸಿರಿಯ ಹಾಡು ಹೇಳಿರೋದು ನಮ್ಮ ವಿಜಯ್ ಪ್ರಕಾಶ್ ಸರ್. ನಾನು ವಿಜಯ್ ಸರ್ ಹತ್ರ ಅಬ್ಸರ್ವ್ ಮಾಡಿರೋದು ಏನು ಅಂದ್ರೆ, ಅವರು ಹಾಡು ಹೇಳೋದಕ್ಕಿಂತ ಮುಂಚೆ ಒಂದ್ಸರಿ ಲಿರಿಕ್ಸ್ನ ನೋಡಿ ಫುಲ್ ಎಂಜಾಯ್ ಮಾಡ್ಬಿಡ್ತಾರೆ, ಅಲ್ಲೇ ಕುತ್ಕೊಂಡು ಹಾಡು ಹೇಳಿ. ತದನಂತರ ಅವರು ರೆಕಾರ್ಡಿಂಗ್ ಮುಗಿಸ್ತಾರೆ. ಸೊ ಅವರು ಕಾಲ್ ಮಾಡಿದ್ಯಾ ನಿಮ್ಗೆ ಹಾಡು ಹೇಳಲ್ಲ? ರೆಕಾರ್ಡಿಂಗ್ ಅಲ್ಲೇ ಜೊತೆಗೆ ಇದ್ವಲ್ಲ, ನೀವು ಜೊತೆಲೇ ಇದ್ರಿ. ವಿಪಿ ಸರ್ ಹೆಂಗಾಗಿತ್ತು ಅಂದ್ರೆ, ಫಸ್ಟ್ ಟೈಮ್ ನಾವು ಫಸ್ಟ್ ದಿನ ಅದು 3 ದಿನ ರೆಕಾರ್ಡಿಂಗ್ ಮಾಡಿದ್ವಿ. ಒಂದಿನ ರೆಕಾರ್ಡಿಂಗ್ ಅಂತ ಹೋದಿ, ಮಧ್ಯಾಹ್ನ ಊಟ ಮಾಡಿದ್ರು ಸರ್, ಇನ್ನೊಂದು ಯಾವುದೋ ಹಾಡ್ತಾ ಇದ್ರು. ಹಾಡೋಕ್ಕೆ ಶುರು ಮಾಡ್ತಿದ್ದಂಗೆ ಅದು ಅವ್ರು ಸ್ಯಾಟಿಸ್ಫೈ ಆಗಿಲ್ಲ, ವಾಯ್ಸ್ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ನಿಲ್ಲಿಸ್ಬಿಡ್ತಾರೆ. ಸೊ ಅಜ್ಜು ಸರ್ ಅವರು ಮಾತಾಡ್ಕೊಂಡು, ಇಲ್ಲ ಇವತ್ತು ಬೇಡ, ಇನ್ನೊಂದು 2 ದಿನ ಬಿಟ್ಟು ಮಾಡೋಣ ಅಂತ. ಇನ್ನೊಂದು ದಿನ ಹೋದ್ವಿ. ಸೊ ಫಸ್ಟ್ ದಿನ ನನಗೆ ಸರ್ ಏನು ಮಾತಾಡ್ಸಿರಲಿಲ್ಲ, ಅಂದರೆ ನಾನು ಹಾಯ್ ಸರ್ ಅಷ್ಟೇ ಇತ್ತು. ಸೆಕೆಂಡ್ ಡೇ ಹೋದಾಗಲೂ ಅಷ್ಟೇ, ಜಾಸ್ತಿ ಏನು ಮಾತಾಡಿರಲಿಲ್ಲ. ಅವತ್ತು ಸೆಕೆಂಡ್ ಏನೂ ಆಗಲಿಲ್ಲ. ಸೆಕೆಂಡ್ ಏನೋ, ಇಲ್ಲ ಸರ್ ನನಗೆ ಇನ್ನೇನು ಕ್ರ್ಯಾಕ್ ಆಗಿದೆ, ವಾಯ್ಸ್ ಥರ ಅನಿಸ್ತಿದೆ, ಶೋಸ್ ಮಾಡಿದ್ದೀನಿ ಮೊನ್ನೆ, ಇನ್ನೊಂದು ದಿನ ರೆಕಾರ್ಡ್ ಮಾಡೋಣ ಅಂತ ಹೇಳಿ ಆಮೇಲೆ ಇನ್ನೊಂದು ಸ್ಟುಡಿಯೋಗೆ ಹೋಗಿ ಅಲ್ಲಿ ರೆಕಾರ್ಡ್ ಮಾಡಿದ್ವಿ. ರೆಕಾರ್ಡ್ ಮಾಡ್ತಾ ಆಲ್ಮೋಸ್ಟ್ ಎಂಡಲ್ಲಿ ಒಂದೇ ಮಾತಾಡೋದು, ಏನು ಬರ್ದಿದ್ದೀರಾ ಸಾರ್ ಅಂದ್ಬಿಟ್ರು. ಸೊ ಅಂದರೆ ನನಗೆ ಅದೊಂದು ಎಲ್ಲೋ ಏನು ಹೇಳ್ತಾರೆ ಲಿರಿಕ್ಸ್ಗೆ ಅನ್ನೋದೊಂದು ಇತ್ತು. ಯಾಕಂದರೆ ಅವ್ರ ಲಿರಿಕಲ್ ಸೆನ್ಸ್ ತುಂಬ ಚೆನ್ನಾಗಿದೆ. ಇದರಲ್ಲೆಲ್ಲ ಮಾತಾಡೋದು ನೋಡಿದ್ದೀನಿ ನಾನು, ಇಂಟರ್ವ್ಯೂ ಲಿರಿಕ್ಸ್ ಬಗ್ಗೆ ಎಲ್ಲ ಮಾತಾಡ್ತಾರೆ ಅಂತ. ಸೊ ಅವ್ರು ಅದೇ ಒಂದೇ ಮತ್ತೆ, ಏನು ಬರ್ದಿದ್ದೀರಾ ಸಾರ್ ಅಂದರು. ಅಲ್ಲಿಗೆ ತುಂಬ ಖುಷಿ ಆಗೋಯಿತು ನನಗೆ. ಸೊ ಅಲ್ಲಿಂದ ನನ್ನ ಮತ್ತು ವಿ ಪಿ ಸರ್ದೊಂದು ಬಾಂಧವ್ಯ, ಅದೇ ಅಭಿಮಾನಿಯಾಗಿ ಹೋದೆ ಇರ್ಬೋದು, ತುಂಬ ಹಾಡುಗಳನ್ನು ಹಾಡಿದ್ರು, ಒಂದು 10-15 ಹಾಡುಗಳನ್ನು ಹಾಡಿದ್ರು ವಿ ಪಿ ಸರ್. ಎಲ್ಲೇ ರೆಕಾರ್ಡಿಂಗ್ ಇದ್ರು ಮಿಸ್ ಮಾಡಲ್ಲ, ವಿ ಪಿ ಸರ್ದು ರೆಕಾರ್ಡಿಂಗ್ ಇದ್ರೆ ನಾನು ಇರ್ತೀನಲ್ಲಿ. ಖಂಡಿತ ಖಂಡಿತ. ಹಾಗೆ ಈಗ ರೀಸೆಂಟ್ ಆಗಿ ಮರ್ಯಾದೆ ಪ್ರಶ್ನೆ ನವೆಂಬರ್ ಅಲ್ಲಿ ರಿಲೀಸ್ ಆಗಿದ್ದು. ಸೊ ನೀವು ಬರ್ದಿದ್ದು ಟೇಕ್ ಇಟ್ ಈಸಿ ಸಾಂಗ್ ಆಗಿರ್ಬೋದು, ಹಾಗೆ ನಿನಗೆ ಸಾಂಗ್ ಆಗಿರ್ಬೋದು, ತುಂಬಾ ಹಿಟ್ ಆಯ್ತು. ಶರಣ್ ಸರ್ ಆಡಿದ್ದು ಅದು ರೀಲ್ಸ್ ಆಯ್ತು, ಜೊತೆಗೆ ನಿನಗೆ ಸಾಂಗ್ ಕೂಡ ತುಂಬಾ ರೀಚ್ ಆಯ್ತು. ಚಿತ್ರಕ್ಕೆ ಅದು ಒಂದು ಪ್ಲಸ್ ಪಾಯಿಂಟ್ ಆಯ್ತು ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಸೊ
ಪ್ರದೀಪ್ ಅವರು RJ ಪ್ರದೀಪ್ ಅವರು ಅವರೇ ಅಪ್ರೋಚ್ ಮಾಡಿದ್ರೆ ಅಲ್ಲ ಯಾವ ರೀತಿ ಆಯ್ತು? ಸೊ RJ ಪ್ರದೀಪ್ ಅವರು ನನಗೆ ಇನ್ನೂ ಬೇಕಾಗಿದೆ ಟೈಮಿಂದನೂ ನನಗೆ ಎಲ್ಲಾದರೂ ಈವೆಂಟ್ಗಳಲ್ಲಿ ಸಿಕ್ಕಾಗಲ್ಲ ತುಂಬ ಹೇಳೋರು ಆ ಸಾಂಗ್ ತುಂಬ ಚೆನ್ನಾಗಿದೆ ಅಂತ. ಅಲ್ಲಿಂದ ಒಂದು ಪರಿಚಯ ಇತ್ತು ಅಷ್ಟೇ ನಮಗೆ. ಬಟ್ ಅವರು ಸಿನಿಮಾ ನಾಗರಾಜ್ ಸೋಮಯಾಜಿ ನಿರ್ದೇಶಕರು, ಅದಕ್ಕಿಂತ ಮುಂಚೆ ಒಂದಿಷ್ಟು ಸಿನಿಮಾಗಳು ಮಾಡಬೇಕು ಅಂತ ಕೆಲವೊಂದು ಹಾಡುಗಳನ್ನೆಲ್ಲ ಮಾಡಿದ್ರು. ಅವಾಗ ಅವರು ಪುಕ್ಸಟ ಲೈಫು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ರಲ್ಲ, ಅದಕ್ಕೆ ಹಾಡು ಬರೆದಿದ್ದೆ ನಾನು. ಅಲ್ಲಿಂದ ನನಗೆ ಅವರ ಮತ್ತು ನನ್ನ ಒಡನಾಟ. ಅವರು ಕುಂದಾಪುರದವರೇ. ಸೊ ಅವರು ಒಂದು ಶಾರ್ಟ್ ಮೂವಿ ಎಲ್ಲ ಮಾಡೋರು. ನಾನು ಮನೆ ಹತ್ರನೇ ಇರೋದು, ನಾವು ಏನೋ ಮಾತಾಡ್ತಿದ್ವಿ, ಕತೆಗಳು ಡಿಸ್ಕಷನ್ ಆಗಿರ್ಬೋದು. ಸೊ ಹಾಗೆ ಅವ್ರಿಗೆ ಅಂದರೆ ನನ್ನ ರೈಟಿಂಗ್ ಇಷ್ಟ ಆಗಿತ್ತು. ಪುಕ್ಸಟ ಲೈಫ್ ಟೈಮಲ್ಲೇ ಹೇಳಿದ್ರು ಅವ್ರು ನನಗೆ, ನಿಮ್ಮ ರೈಟಿಂಗ್ ತುಂಬ ಚೆನ್ನಾಗಿ ಇಷ್ಟ ನನಗೆ, ನಾವು ಸಿನಿಮಾ ಮಾಡಿದಾಗ ವರ್ಕ್ ಮಾಡೋಣ ಅಂತ. ಸೊ ಮರ್ಯಾದೆ ಪ್ರಶ್ನೆ ಬಂದಾಗ ಫಸ್ಟ್ ಬರೆದಿದ್ದೆ ಟೇಕ್ ಇಟ್ ಈಸಿ ಸಾಂಗ್. ನಾವು ಟೇಕ್ ಇಟ್ ಈಸಿ ಸಾಂಗು ನನಗೆ ತುಂಬ ಇಷ್ಟ. ಆ ಥರ ಪೆಪ್ಪಿ ನಂಬರ್ ಲೈಫ್ ಬಗ್ಗೆ ಬರೆಯೋದಕ್ಕೆ. ಸೊ ಅದು ಅಂದರೆ ಇವತ್ತಿಗೂ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಒಂದಿಷ್ಟು ಲೈನ್ಸ್ಗಳು ಇದೆ ಅದರಲ್ಲಿ. ಸೊ ಶಾಲೆಗೆ ಹೋದವರೆಲ್ಲ ಬುದ್ಧಿವಂತರೇ ಆಗಿರಲ್ಲ, ಬುದ್ಧಿನ ಕಲಿಯೋದಕ್ಕೆ ಬಾಳಿಗಿಂತ ಶಾಲೆ ಇಲ್ಲ. ಸೊ ಒಂದಿಷ್ಟು ನಮ್ಮ ಬದುಕನ್ನು ತೆರೆದುಕೊಳ್ಳುವಂಥ ಒಂದಿಷ್ಟು ಸಾಲುಗಳಿದೆ. ಅದಾದಮೇಲೆ ನಾನಿನಗೆ ಬಂದಿದ್ದು. ಸೊ ಅದು ತುಂಬ ಅದ್ಭುತವಾದ ಕಂಪೋಸಿಷನ್. ಅರ್ಜುನ್ ರಾಮ್ ಅವರು ನಾನು ಹೇಳಿದಲ್ಲ ಸ್ಟ್ರಗ್ಲಿಂಗ್ ಟೈಮ್ ಅಂತ, ಆ ಟೈಮಲ್ಲಿ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೆ ಒಂದು ಹಾಡು. ಸೊ ಚಂದ ಆದಮೇಲೆ ಓಕೆ ಆದಂಥ ಎರಡನೇ ಹಾಡು ಅರ್ಜುನ್ ರಾಮು. ಸೊ ಆ ಟೈಮಿಂದ ನನಗೊಂದು ಒಡನಾಟ ಇತ್ತು, ಅವ್ರ ಜೊತೆ ವರ್ಕ್ ಮಾಡ್ತಾನೆ ಇದೆ. ಮತ್ತೆ ಮರ್ಯಾದೆ ಪ್ರಶ್ನೆ ಅದಕ್ಕೆ ಮತ್ತೆ ಚಾನ್ಸ್ ಕೊಡ್ತು ನನಗೆ. ವಾಸುಕಿ ಅವರು ಹಾಡಿದ್ರು ಅದನ್ನು. ಸೊ ಈ ಬಾರಿ ಅವರು ಪ್ರದೀಪ್ ಅವರು ವಾಯ್ಸ್ ಕಾಸ್ಟ್ ಮಾಡಿದಾಗಲೇ ಹೇಳಿದ್ರು, ನನಗೆ ಇನ್ನೂ ಬೇಕಾಗಿರೋ ತುಂಬ ಇಷ್ಟ. ಸೊ ಆ ಮ್ಯಾಜಿಕ್ ಈ ಹಾಡಲ್ಲಿ ಇದೆ ಅನಿಸ್ತಿದೆ, ಹಾಗಾಗಿ ವಾಸುಕಿನ ಹಾಡ್ಸೋಣ, ಆಮೇಲೆ ಶ್ರೀಲಕ್ಷ್ಮಿ ಬೆಳ್ಮಣ್ಣು ಸೂಟ್ ಆಗ್ತಾರೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅದು ಒಂದು ಚಂದದ ಹಾಡಾಯಿತು. ಸೊ ಆ ರೆಕಾರ್ಡಿಂಗ್ ಟೈಮ್ನಲ್ಲೂ ನೀವು ಪ್ರೆಸೆಂಟ್ ಇದ್ರಾ? ಎಸ್, ನಾನು ವಾಸುಕಿ ಅವರು ಹಾಡುವಾಗ ಇದ್ದೆ, ಆಮೇಲೆ ಶರಣ್ ಸರ್ ಹಾಡುವಾಗಿದ್ದೆ. ಖಂಡಿತ ಇವಾಗ ನಿಮಗೆ ಅದು ರೆಕಾರ್ಡಿಂಗ್ ಹೋದಾಗಲೇ ಗೊತ್ತಾಗ್ಬಿಡುತ್ತೆ ಅಲ್ಲ, ಕರೆಕ್ಟಾಗಿ ಬರ್ತಾ ಇದೆ, ಈಗ ಇದು ಹಿಟ್ ಆಗುತ್ತೆ ಅಂತ ಫೀಲ್ ಬರುತ್ತೆ ಅಲ್ಲ. ಸೊ ನೀವು ಬರ್ದಿರೋ ಇಷ್ಟು ಸಾಹಿತ್ಯದಲ್ಲಿ ನಿಮ್ಮ ಫೇವ್ರೆಟ್ ಲೈನ್ಸ್ ಯಾವುದು? ತುಂಬಾ ಪಿಕ್ ಮಾಡೋದು ಕಷ್ಟ, ಬಟ್ ಇದು ಮನಸ್ಸಿಗೆ ಹತ್ರ ಅಂತ ಅನ್ಸುತ್ತಲ್ಲ, ಆ ಥರ ಯಾವುದು? ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೇಳ್ಬೇಕಂದ್ರೆ ಒಂದು ಚೂರು ಬೈಯೋದೆಲ್ಲ ರಾತ್ರಿ ಕುಡ್ಕೊಂಬಂದ್ರೆ ಮದ್ವೆ ಆಗಿರೋದ್ರಿಂದ ಆಕ್ಚುಲಿ ಅದು ಎರಡನೇ ಸಲ ಸುಳ್ಳದು, ಬೈರೆ ಯಾರು ಇರಲ್ಲ. ಬಟ್ ಆ ಸುಳ್ಳನ್ನು ಜನರು ಅಷ್ಟು ಪ್ರೀತಿಯಿಂದ ತಗೊಂಡ್ರು, ಅಂದ್ರೆ ಅದನ್ನ ಮಜವಾಗಿ ತಗೊಂಡ್ರು. ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು, ಅದು ತುಂಬಾ ಇಷ್ಟ ನನಗೆ. ಕವಿತೆಯಲ್ಲಿ ಲೈನ್ದಲ್ಲಿ ಬರುತ್ತೆ, ನೀ ನನಗಾದೆ ಬದುಕೋಕೆ ಹೊಸ ಕಾರಣ ಕವಿತೆ. ಸೊ ನೀನು ನನ್ ಬದುಕೋದಕ್ಕೆ ಬೇರೆ ಹೊಸದಾಗ ಒಂದು ಕಾರಣ ಇದ್ರೆ ಅದು ನೀನು ಅನ್ನೋದೊಂದು. ಸಿಂಗಾರ ಸಿರಿಯಲ್ಲಿ ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ. ಆಮೇಲೆ ಅಭಿಮಾನಿಯಾಗಿ ಹೋದೆ ಹಾಡಲ್ಲಿ ಏನೋ ಹೊಸದೇನೋ ಕಲಿಸೋಕೆ ಎದುರಾದಂಥ ಕನ್ನಡ ಶಾಲೆ ನೀನು, ಅದು ನನಗೆ ತುಂಬ ಇಷ್ಟ. ತುಂಬ ಇದೆ ಅಂದರೆ ಖಂಡಿತ ನೀವೆಲ್ಲ ಬರ್ದಿರೋದನ್ನ ಎಷ್ಟು ಪಟ ಅಂತ ಹೇಳ್ತಿರ್ತೀರಾ. ನಂಗೆ ಇವಾಗ ನಂಬಿಕೆ ಬಂತು ನಿಮ್ಮ ಹಳೆ ಸ್ಟೇಟ್ಮೆಂಟ್ ಮೇಲೆ. ಓಕೆ, ಸೊ ಇವಾಗ ಲಿರಿಸಿಸ್ಟ್ ಆದ್ರಿ, ಬರೆದ್ರಿ, ಎಷ್ಟೊಂದು ಹಿಟ್ಸ್ ಆಯ್ತು, ಎಷ್ಟೊಂದು ಅವಾರ್ಡ್ಸ್ ತಗೊಂಡ್ರಿ. ಇವಾಗ ನಿಮಗೆ ಪ್ರಮೋದ್ ಮರುವಂತೆ ಅಂದರೆ ಇಂಡಸ್ಟ್ರಿಯಲ್ಲಿ ನಿಮ್ಮದೇ ಆದಂತಹ ಒಂದು ವೇವ್ ಇದೆ. ಇವಾಗ ಪ್ರಮೋದ್ ಹತ್ರ ಬರ್ಸೋಣ, ಪ್ರಮೋದ್ ಚೆನ್ನಾಗಿ ಬರೀತಾರೆ ಅನ್ನೋ ಥರ. ಸೊ ಇನ್ನು ನಿಮ್ಮ ಕರಿಯರ್ನ ನೀವು ಒಂದು ಬುಕ್ ಬರೆಯೋದಾಗಿರ್ಬೋದು, ಇಲ್ಲ ಚಿತ್ರಕಥೆ ಬರೆಯೋದಾಗಿರ್ಬೋದು, ಡೈಲಾಗ್ಸ್ ಬರೆಯೋದಾಗಿರ್ಬೋದು, ಈ ಥರ ಏನಾದರೂ ಫ್ಯೂಚರ್ ಪ್ಲಾನ್ಸ್ ಇದೆಯಾ? ಖಂಡಿತ. ನಾನಂದರೆ ಫಸ್ಟ್ ಒಂದು 5 ಸಿನಿಮಾಗಳಿಗೆ ಡೈಲಾಗ್ಸ್ ಬರೆದೆ. ಅದಾದಮೇಲೆ ನಾನು ಕಂಪ್ಲೀಟು ಸಾಂಗ್ಸ್ಗಳಲ್ಲಿ ಬ್ಯುಸಿ ಆಗಿದ್ದರಿಂದ ನನಗೆ ಟೈಮ್ ಕೊಡೋಕ್ಕಾಗಿಲ್ಲ. ನಾನು ಡೈಲಾಗ್ಸ್ಗೆ ಅಂತ ತಗೊಂಡ್ರೆ ಅದು ಕಂಪ್ಲೀಟಾಗಿ ಟೈಮ್ ಕೊಡಬೇಕು, ಜಸ್ಟಿಫೈ ಮಾಡಬೇಕು ಅನ್ನೋದೊಂದು. ಯಾಕಂದರೆ ರೈಟಿಂಗ್ ಈಸ್ ಎವ್ರಿಥಿಂಗ್. ಸೊ ಬರವಣಿಗೆಯಲ್ಲೇ ಇರೋದು, ಸಿನಿಮಾ ಅನ್ನೋದು ಬರವಣಿಗೆಯಲ್ಲೇ ಇರೋದು. ಅದಕ್ಕೆ ಬರವಣಿಗೆಗೆ ನೀಟಾಗಿ ಟೈಮ್ ಕೊಟ್ಟರೆ ಅದು ಸಿನಿಮಾ ಚೆನ್ನಾಗಾಗುತ್ತೆ. ಹಾಗಾಗಿ ನಾವು ತೊಗೊಂಡು ಅರ್ಜೆಂಟಲ್ಲಿ ಮಾಡೋದು ಬೇಡ ಅಂತ, ಹಾಗಾಗಿ ಸಾಂಗ್ಸ್ಗಳಿಗೆ ನಾನು ಕಂಪ್ಲೀಟ್ ಟೈಮ್ ಕೊಡೋದಕ್ಕೆ ಶುರು ಮಾಡಿದೆ. ಇದ್ರ ಮಧ್ಯೆ ನನಗೆ ಪುಸ್ತಕಗಳನ್ನು ಯಾವಾಗಿಂದ ಓದ್ತಾ ಇದ್ದೆ ಅಲ್ಲಿಂದನೂ ನನಗೊಂದಿತ್ತು, ಅಂದರೆ ನನ್ನ ಸುತ್ತಮುತ್ತಲೂ ಕತೆ ಇದೆಯಲ್ವಾ, ನನ್ನ ಫ್ರೆಂಡ್ಸಲ್ಲೂ ಕತೆ ಇದೆ, ನನ್ನೊಳಗೂ ಕತೆ ಇದೆ, ನನ್ನ ಬೆಳೆದಂಥ ಹಳ್ಳಿಯಲ್ಲೂ ಒಂದಿಷ್ಟು ಕತೆಗಳಿದೆಯಲ್ವ, ಈ ಕತೆಗಳನ್ನು ಹೇಳ್ಬೋದಲ್ಲ ನಾನು ಅಂತ ಅದು ಮುಂಚೆಯಿಂದ ಒಂದು ಇತ್ತು. ಅದು ಕೋವಿಡ್ ಟೈಮಲ್ಲಿ ಸ್ವಲ್ಪ ಟೈಮ್ ಸಿಕ್ತು, ಹಾಗಾಗಿ ನಾನು ಅಲ್ಲಿ ಒಂದು ಬುಕ್ ಬರೆಯೋದಕ್ಕೆ ಶುರು ಮಾಡಿದ್ದು. ತೊಂಡೆ ಚಪ್ರ ಅಂತ, ನೀವು ತೊಂಡೆ ಬಳ್ಳಿಗೆ ಚಪ್ರ ಹಾಕ್ತಾರಲ್ಲ, ಅದು ಶೀರ್ಷಿಕೆ ತೊಂಡೆ ಚಪ್ರ ಅಂತ. ಸೊ ನಮ್ಮ ಹಳ್ಳಿಯಲ್ಲಿ ನಡೆದಂಥ ಒಂದಿಷ್ಟು ಇನ್ಸಿಡೆಂಟ್ಗಳನ್ನು ಬೇಸ್ ಆಗಿಟ್ಕೊಂಡು ಒಂದು ಕಾದಂಬರಿಯನ್ನು ಮಾಡಿ, ಲಕ್ಕಿಲಿ ಒಂದು 5 years ಆದಮೇಲೆ ನಾನು ಈಗ ಅದನ್ನು ರಿಲೀಸ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ರಿಲೀಸ್ ಮಾಡಬೇಕು. ಅದು ಬಿಟ್ಟರೆ ನಾನು ಯಾವಾಗಲೂ ನಾನು ತುಂಬ ಕೇಳೋದು ಭಾವಗೀತೆಗಳು. ರಾಘವೇಂದ್ರ ಬೀಜಾಡಿ ಅಂತ ನಮ್ಮ ಊರ ಕಡೆಯವರೇ, ಭಾವಗೀತೆ ಅದ್ಭುತವಾದಂಥ ಕಂಪೋಸರ್. ಸೊ HSV ಅವರ ಭಾವಗೀತೆಗಳನ್ನು ಕಂಪೋಸ್ ಮಾಡ್ತಾರೆ. ಮತ್ತು ಯಂಗ್ ಸ್ಟರ್ಸ್ಗಳದ್ದು ತುಂಬ ಜನದ್ದೆಲ್ಲ ಕಂಪೋಸ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಸೊ ಅವ್ರಿಗೆ ನಾನು ಸುಮ್ಮನೆ ಒಂದಿನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದೆ, ಸರ್ ನಿಮ್ಮ ಭಾವಗೀತೆಗಳು ತುಂಬ ಇಷ್ಟ ನನಗೆ, ನಾನೊಂದು ಭಾವಗೀತೆ
ಬರ್ದೆ ನೀವು ಅದನ್ನು ಕಂಪೋಸ್ ಮಾಡ್ತೀರಾ ಖಂಡಿತ, ಬಟ್ ನನಗೆ ಸಾಹಿತ್ಯ ಇಷ್ಟ ಆಗಬೇಕು ಅಂದರು. ಸೊ ನಾನು ಆವಾಗ ಬರ್ತಿದ್ದೆ ಮಾತನಾಡದೇ ಇರಬೇಡ, ಮುನಿಸು ಏನೇ ಇರಲಿ, ಮನಸ್ಸಿಗೆ ಹಾಕಿಕೊಳ್ಳಬೇಡ ಅಂತ. ಅಂದರೆ ಬೇಜಾರಾದರೆ, ಹೆಂಡತಿ ಬೇಜಾರಾದರೆ, ಅಥವಾ ಗಂಡ ಹೆಂಡತಿಯಿಂದ ಮಾತು ಬಿಟ್ರೆ, ಅಥವಾ ಪ್ರೇಯಸಿ ಯಾರೇ ಮಾತು ಬಿಟ್ಟರು ಅವಾಗ ಹಾಡೋ ಥರ ಒಂದು ಹಾಡು ಅಂತ. ಮಾತನಾಡದೇ ಇರಬೇಡ, ಮುನಿಸು ಏನೇ ಇರಲಿ, ಮನಸ್ಸಿಗೆ ಹಾಕಿಕೊಳ್ಳಬೇಡ, ಮಾತನಾಡದೇ ಇರಬೇಡ. ಏನೇ ಬೇಜಾರಾದರೂ ನೀನು ಬೈಬೇಕಿದ್ರೆ ಮಾತಾಡದೇ ಇರಬೇಡ, ನನಗೆ ಕಷ್ಟ ಆಗುತ್ತೆ ತುಂಬ ಅನ್ನೋದೊಂದು, ಅದನ್ನು ಹೇಳಬೇಕಿತ್ತು. ಆ ಭಾವಗೀತೆಯ ಮೂಲಕ ಒಂದು ಮಾಡಿದ್ವಿ. ಅದು ಫಸ್ಟ್ ರಿಲೀಸ್ ಆಯಿತು. ಸೊ ಇನ್ನೊಂದು ಭಾವಗೀತೆ ರೆಡಿ ಮಾಡ್ತಾ ಇದ್ದೀವಿ ಇವಾಗ. ವೆರಿ ನೈಸ್. ಅದನ್ನ ಸೀರೀಸ್ ಮಾಡಬೇಕು. ಇಟ್ಸ್ ಗುಡ್ ದಟ್ ನೀವು ಒಂದಕ್ಕೆ ಸ್ಟಿಕ್ ಆನ್ ಆಗದೆ ಎಲ್ಲ ಟ್ರೈ ಮಾಡ್ತಾ ಇದ್ರಿ ಅಂತ. ಬುಕ್ ಬರ್ತಿದ್ದೀರಿ, ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಯಾವಾಗ ರಿಲೀಸ್ ಆಗುತ್ತೆ ಬುಕ್? ಇನ್ನೊಂದು ಮಂತ್ ಆಲ್ಮೋಸ್ಟ್ ನನಗೆ ಫೈನಲ್ ಡ್ರಾಫ್ಟ್ ರೆಡಿ ಆಗಿದೆ, ಮುಖಪುಟ ಎಲ್ಲ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಒಂದಿಷ್ಟು ನನ್ನ ಕೆಲಸಗಳಿದೆ, ಅದ್ರ ಬೆನ್ನುಡಿ ಕೆಲಸಗಳಾಗಿರ್ಬಹುದು, ಅದೆಲ್ಲ ಇದೆ. ಅದು ಮುಗಿಸ್ಕೊಂಡ್ರೆ ನಾನು ರಿಲೀಸ್ ಮಾಡ್ತೀನಿ. ವೆರಿ ನೈಸ್. ಸೊ ಬೇರೆ ಪ್ರಾಜೆಕ್ಟ್, ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳೋದಾದ್ರೆ ಯಾವ್ಯಾವ್ದಿದೆ? ಸೊ ಈ ಮಂತಲ್ಲಿ ರಿಲೀಸ್ ಅಂದರೆ ನಂದು ರುದ್ರಗೌಡ ಪುರಾಣ ರಿಲೀಸ್ ಇದೆ, ರಿಷಿ ಅವರದ್ದು. ಸೊ ಎಲ್ಲೋ ಜೋಗಪ್ಪ ನಿನ್ನಾರ ಮನೆ ಸಿನಿಮಾ ರಿಲೀಸ್ ರೆಡಿ ಇದೆ. ಆಮೇಲೆ ಇಂಟರ್ವಲ್ ಅಂತ ಒಂದು ಅನ್ನದೊಡೆದಲ್ಲಿ ರಿಲೀಸ್ ಆಯಿತು. ಆಮೇಲೆ ಬೇಗೂರು ಕಾಲೋನಿ 2 ಸಾಂಗು. ಸೊ ಇಂಟರ್ವಲ್ಲೂ 2 ಸಾಂಗ್ ಬರೆದಿದ್ದೀನಿ. ಸೊ ಒಂದಿಷ್ಟು ಒಂದು ಮುಂಚೆಯಿಂದ ಬರೆದಂಥ ಕಳೆದ ವರ್ಷದ ಸಿನಿಮಾಗಳ ಎಲ್ಲ ಇವಾಗ 2025 ಅಲ್ಲಿ ರಿಲೀಸ್ ಆಗುತ್ತೆ. ಮತ್ತೆ ಪ್ರಮೋದ್ ಸರ್, ಇವಾಗ ನಿಮ್ಗೆ ಇಂಡಸ್ಟ್ರಿ ಅಂತ ಬಂದ್ರೆ, ಇವಾಗ ಸ್ಕೂಲ್ ಕಾಲೇಜಲ್ಲಿ ಇದ್ದಾಗ ನೀವು ಆಗ್ಲೇ ಹೇಳ್ತಿದ್ರಿ ಚಿತ್ರದ ಇನ್ಫ್ಲೂಯೆನ್ಸ್ ಜಾಸ್ತಿ ಇತ್ತು ಅಂತ. ನೀವು ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದ ಹೀರೋ ಹೀರೋಯಿನ್ ಚಿತ್ರ ಯಾವುದು? ಐ ಮೀನ್ ಫೇವ್ರೆಟ್ ಹೀರೋ ಹೀರೋಯಿನ್ ಯಾರು? ಸೊ ಆ ಟೈಮಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದಿದ್ದು ಜಾಸ್ತಿ ಅಣ್ಣವರ ಸಿನಿಮಾಗಳು. ಬಟ್ ಯಾವ ಸಿನಿಮಾ ಬಂದ್ರು ನೋಡ್ತಾ ಇದ್ವಿ. ಸಿನಿಮಾ ಅಂತ ಸಿಗೋದೇ ಕಷ್ಟ ನಮ್ಗೆ. ಯಾವ ಸಿನಿಮಾ ಬಂದ್ರು ನೋಡ್ತಿದ್ವಿ. ನಮ್ಗೆ ಎಲ್ಲ ಫೈಟ್ ಇರ್ಬೇಕಿತ್ತು ಅವಾಗ. ಯಾವ ಸಿನಿಮಾ ಬಂದ್ರು ಫೈಟ್ ಅದರಲ್ಲಿ ಅಂತ. ಅಂದ್ರೆ ವಿಲನ್ ಹೊಡಿಬೇಕು ಹೀರೋ, ಬೇರೆ ಕತೆ ಎಲ್ಲ ಆಮೇಲೆ, ವಿಲನ್ ಹೊಡಿಬೇಕು. ಫೈಟ್ ಭಾನುವಾರ ಯಾವ ಪಿಕ್ಚರ್ ಕೇಳಿದ್ರೆ ಈ ಪಿಕ್ಚರು ಯಾರ್ದು, ಓಕೆ ಫೈಟ್ ಇದಾವ ಅಂತ ಆ ಥರ ಕೇಳ್ತಿದ್ವಿ. ಥಿಯೇಟ್ರಲ್ಲಿ ನಾವು ಜಾಸ್ತಿ ಆ ಟೈಮಲ್ಲಿ ನೋಡಿದ್ದು ವಿಷ್ಣು ಸರ್ ಸಿನಿಮಾ ಮತ್ತು ಸುದೀಪ್ ಸರ್ ಸಿನಿಮಾಗಳು. ಸೊ ವಿಷ್ಣು ಸರ್ದು ಸಿಂಹ ಸೀರೀಸ್ ಬಂತು, ರಾಜ ನರಸಿಂಹ, ಸಿಂಹಾದ್ರಿ ಸಿಂಹ, ಜಮೀನ್ದಾರು. ಒಂದು ಮಜಾ ಅಂದರೆ ವಿಜಯ ಸಿಂಹ ಅಂತ ಒಂದು ಸಿನಿಮಾ ಬಂದಿತ್ತು. ನಾವು ಅದು ಈ ರಾಜ ನರಸಿಂಹ ಇದೆಲ್ಲ ಸಿಂಹಾದ್ರಿ ಸಿಂಹ ಎಲ್ಲ ನೋಡಿದ್ವಲ್ಲ. ನಾನು ನಮ್ಮಣ್ಣ ಹೋದ್ವಿ, ವಿಜಯ ಸಿಂಹ ಅಂತ ಬಂದಿದೆ, ಸಿನಿಮಾ ನೋಡೋಕೆ ಹೋಗೋಣ ಅಂತ ನಮ್ಮ ತಂದೆ ಹತ್ರ ಪರ್ಮಿಷನ್ ತೊಗೊಂಡು ಅಲ್ಲಿ ಸಿನಿಮಾ ನೋಡ್ಬೇಕಂದ್ರೆ ಒಂದು ತಿಂಗಳಿಂದ ಪರ್ಮಿಷನ್. ನೀವು ಕಾಲೇಜ್ ಬಂಕಕ್ಕೆಲ್ಲ ಹೋಗ್ತಿರ್ಲಿಲ್ಲ? ನಾನು ತುಂಬ ಚಿಕ್ಕವನಿದ್ದೆ, 7ನೇ ಕ್ಲಾಸ್ 8ನೇ ಕ್ಲಾಸ್ ಇದ್ದೆ. ಆಮೇಲೆ ಹೋಗಿ ನೋಡಿದ್ರೆ ಇಷ್ಟು ನೋಡಿದ್ರೆ ಎಂಟ್ರಿ ಆಗ್ತಾರೆ ಅಂತ ನೋಡಿದ್ರೆ ವಿಜಯ ರಾಘವೇಂದ್ರ ಅವ್ರ ಸಿನಿಮಾ, ಅದು ವಿಜಯ್ ಸಿಂಹ ಅಂತ ಅವರು ಮತ್ತೆ ರಕ್ಷಿತಾ ಅವ್ರ ಸಿನಿಮಾ. ಬಟ್ ನಮ್ ಸಿನಿಮಾ ಸಖತ್ ಇಷ್ಟ ಆಯ್ತು. ನಾವು ಇವಾಗಿನಷ್ಟು ತುಂಬಾ ಆಳವಾಗಿ ತುಂಬಾ ಹಂಗೆಲ್ಲ ಏನು ನೋಡ್ತಿರ್ಲಿಲ್ಲ ಸಿನಿಮಾ, ನಮ್ಮ ಎಂಟರ್ಟೈನ್ಮೆಂಟ್ ಇದಾಗಿ ನೋಡ್ತಾ ಇದ್ವಿ. ರಕ್ಷಿತಾ ಅವ್ರು ನೋಡಿ ತುಂಬಾ ಇಷ್ಟ ಆಯ್ತು. ಮತ್ತೆ ಇನ್ನೊಂದು ತುಂಬಾ ಇಷ್ಟ ಆಗಿದೆ ರಕ್ಷಿತಾ ಅವರು ತುಂಬಾ ಕ್ಯೂಟ್ ಆಗಿದ್ರು ಆ ಟೈಮಲ್ಲಿ. ಅಪ್ಪು ಆ ಟೈಮಲ್ಲಿ ಬಂದಾಗ ರಕ್ಷಿತಾ ಅವ್ರದ್ದು ಇನ್ನು ಅಪ್ಪು ಸಿನಿಮಾ ನೋಡಿರ್ಲಿಲ್ಲ ಥಿಯೇಟರ್ ಅಲ್ಲಿ. ಸೊ ಫಸ್ಟ್ ಟೈಮ್ ರಕ್ಷಿತಾ ಅವ್ರು ನೋಡಿ ತುಂಬಾ ಖುಷಿ ಆಯ್ತು. ಯಾರು ಚೆನ್ನಾಗಿರೋ ಹೀರೋಯಿನ್ ಬಂದಿದ್ದಾರೆ. ವಿಜಯ ರಾಘವೇಂದ್ರ ಅಫ್ಕೋರ್ಸ್ ಅವಾಗ ನಿನಗಾಗಿ, ಪ್ರೇಮ ಕೈದಿಯಿಂದನೂ ಎಲ್ಲ ಫ್ಯಾನ್ಸ್ ನಾವು. ಸೊ ಹಂಗಾಗಿ ಏನು ನಿರಾಶೆ ಆಗ್ಲಿಲ್ಲ. ಅದೇ ಓನ್ಲಿ ಒಂದು ಮಜಾ ಇನ್ಸಿಡೆಂಟ್ ಇದೆ ಅಷ್ಟೇ. ಖಂಡಿತ ಸಿಂಹ ಅಂತ ಹೋಗಿ ವಿಷ್ಣು ದಾದ ಎಲ್ಲಿ ವಿಜಯ್ ಅವ್ರು ಬರ್ತಾ ಇದ್ದಾರೆ ಅಂತ. ವೆರಿ ನೈಸ್. ಸೊ ನಿಮ್ಮ ಫೇವ್ರೆಟ್ ಹೀರೋಯಿನ್? ಪ್ರೇಮ ಅವರು ಇಷ್ಟ, ರಮ್ಯಾ ಅವರು ಇಷ್ಟ. ರಮ್ಯಾ ಅವರು ಅಂದ್ರೆ ಓಜಿ. ಸೊ ಇವಾಗ ಹಂಗಂದ್ರೆ ಇವಾಗ ನಿಮಗೆ ನೆಕ್ಸ್ಟ್ ರಮ್ಯಾ ಅವ್ರು ಮತ್ತೆ ಇಂಡಸ್ಟ್ರಿಗೆ ವಾಪಸ್ ಬಂದ್ರೆ ಅವ್ರಿಗೂ ಬರೆಯುವಂತಹ ಆಸೆ ಇದೆಯಾ? ಖಂಡಿತ ಇದ್ದೇ ಇರುತ್ತೆ. ನಿಮ್ಮ ಹಾಡಿಗೆ ಅವ್ರ ಡ್ಯಾನ್ಸು ಎಲ್ಲ ಚೆನ್ನಾಗಿರುತ್ತೆ. ಸೊ ಸುದೀಪ್ ಸರ್ ಕೂಡ ಹಂಗೆ ಪೆಂಡಿಂಗ್ ಇದೆ, ಸುದೀಪ್ ಸರ್ಗೂ ಬರೀಬೇಕು. ಸುದೀಪ್ ಸರ್ನ ಭೇಟಿ ಮಾಡಿದೀರಾ? ಹೌದು, ಒಂದು ಇದ್ರಲ್ಲಿ KCCL ಭೇಟಿ ಮಾಡಿದ್ದು. ಅದ್ ಬಿಟ್ರೆ ಇನ್ನೊಂದ್ಸತಿ ನೆಟ್ ಪ್ರಾಕ್ಟೀಸಿಗೆ ಬಂದಾಗ ಅಲ್ಲಿ ನಾನು ಅನೂಪ್ ಸರ್ ಜೊತೆಗಿದ್ವಿ. ಅನೂಪ್ ಸರ್ ಅವಾಗ ಹಿಂಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ಸರ್ ಇವರು ಲಿರಿಸಿಸ್ಟ್ ಇನ್ನೂ ಬೇಕಾಗಿದೆ ಎಲ್ಲ ಓ ಹೌದಾ, ಅದು ನನ್ನ ಮಗಳಿಗೆ ತುಂಬ ಇಷ್ಟ ಹಾಡು ಅಂತ ಹೇಳಿದ್ರು ಅವಾಗ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರೆದಿದೆ, ವೆಲ್ ರಿಟರ್ನ್ ಮ್ಯಾನ್ ಅಂತ ಹೇಳಿದ್ರು. ಸೊ ತುಂಬ ಚೆನ್ನಾಗಿ ಬರೆದಿದ್ದೀರ ಅಂದರು, ಅದು ಖುಷಿ ಆಯಿತು ನನಗೆ. ಸೊ ಫೇವ್ರೇಟ್ ಹೀರೋನ ಭೇಟಿ ಮಾಡೋದೇ ಬಂದು ಅವ್ರ ಹತ್ರ ಕಾಂಪ್ಲಿಮೆಂಟ್ ತಗೊಳ್ಳೋದು ಇನ್ನೂ ಹೆಚ್ಚಿನ ಖುಷಿ ಖಂಡಿತ. ಸೊ ಪ್ರಮೋದ್ ಸರ್, ಮತ್ತೆ ಇನ್ನೂ ನೆಕ್ಸ್ಟು ನೀವು ಆ್ಯಕ್ಟಿಂಗ್ ಮೇಲೆ ಏನಾದರೂ ಆಸೆ ಇದೆಯಾ? ಇಲ್ಲ ಬೇಡವಾ ನಿಮಗೆ ಆಕ್ಟಿಂಗು? ಅದು ನಮಗೆ ಬೇಡ ಅಂತ. ಇವಾಗ ಪ್ರಮೋದ್ ಸರ್ಗೆ ಯಾರಾದ್ರೂ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಕಾಲ್ ಮಾಡಿ ಪ್ರಮೋದ್ ನನ್ನ ಜೊತೆ ಕೆಲಸ ಮಾಡಬೇಕು ನೀವು ಅಂತ ನೀವು ಆಸೆ ಪಡೋ ಮ್ಯೂಸಿಕ್ ಡೈರೆಕ್ಟರ್ ಯಾರು? ಸೊ ಕನ್ನಡದಲ್ಲಿ ನಾನು ಹರಿಕೃಷ್ಣ ಅವ್ರು ಬಿಟ್ಟರೆ ಮತ್ತೆ ಎಲ್ಲರ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ಚರಣ್ ಸರ್ದು ಒಂದು ಪೆಂಡಿಂಗ್ ಇದ್ದಿತ್ತು, ಬಟ್ ರೀಸೆಂಟಾಗಿ
ವರ್ಕ್ ಮಾಡಿದೆ. ಅರ್ಜುನ್ ಜನ್ಯ ಅವರಾಗಿರ್ಬೋದು, ಮನೋಮೂರ್ತಿ ಅವರಾಗಿರ್ಬೋದು, ಮನೋಹರ್ ಅವರಾಗಿರ್ಬೋದು, ಎಲ್ಲ ಕವರ್ ಆಯಿತು. ಇಳೆಯರಾಜ ಅವ್ರ ಜೊತೆನೂ ವರ್ಕ್ ಮಾಡಿ ಬಂದೆ 2022 ಅಲ್ಲಿ. ಸೊ ತುಂಬ ಮತ್ತು ಅದೇ ಹರಿಕೃಷ್ಣ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ ಇದೆ. ಅದು ಬಿಟ್ಟರೆ ಕನ್ನಡದಿಂದ ಆಚೆ ಅಂದರೆ ಅಫ್ಕೋರ್ಸ್ ಎಲ್ರಿಗೂ ಆಸೆ ಇರುತ್ತೆ ವರ್ಕ್ ಮಾಡಬೇಕು ಅಂತ. ಸೊ ಅದೊಂದು ಇದೆ. ಇವಾಗ ನಿಮಗೆ ಕನ್ನಡ ಮಾತ್ರ ಅಲ್ಲದೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಿಗೂ ಕೂಡ ಕೆಲಸ ಮಾಡ್ತೀರಾ ನೀವು? ಇಲ್ಲ, ನನ್ಗೆ ಕನ್ನಡ ಮಾತ್ರ ಬರೆಯೋದಕ್ಕೆ, ಹಾಗಾಗಿ ಬೇರೆ ಲ್ಯಾಂಗ್ವೇಜ್. ಇವಾಗ ಡಬ್ ಆಗುತ್ತೆ ಅಲ್ವಾ ಸರ್ ಈಗ? ಅದು ಮಾಡ್ತೀನಿ. ಸೊ ಅಂದ್ರೆ ಡಬ್ಡ್ ಸಿನಿಮಾಗಳು ತುಂಬಾ ವರ್ಕ್ ಮಾಡಿದೀನಿ. ಅದ್ ಬಿಟ್ರೆ ಒರಿಜಿನಲ್ ಆಗಿ ಬೇರೆ ಲ್ಯಾಂಗ್ವೇಜ್ ಬರೆಯಕ್ ಬರಲ್ಲ. ಓಕೆ ಓಕೆ. ಸೊ ಕನ್ನಡಕ್ಕೆ ಸ್ಟಿಕ್ ಆನ್ ಆಗಿದ್ರಿ, ಕನ್ನಡದಲ್ಲೇ ಕೈ ತುಂಬಾ ಕೆಲಸ ಇದೆ. ಬರೆದ್ರೆ ಅಂದ್ರೆ ಹಿಂದಿ ಮಾತಾಡ್ತೀನಿ, ಅಪ್ಪಿ ತಪ್ಪಿ ಬರೆದ್ರೆ ಹಿಂದಿ ಬರಿಬೋದು ಅಷ್ಟೇ, ಬಿಟ್ರೆ ಬೇರೆ ಯಾವ್ದು ಬರೆಯಕ್ ಕಷ್ಟ ನನಗೆ. ಅದು ಹಿಂದಿನೂ ಅಂದ್ರೆ ನಾವು ಮಾತಾಡೋಕ್ ಗೊತ್ತಿದ್ರೆ ಸಾಕಾಗಲ್ಲ, ಆ ಬರವಣಿಗೆ ಒಂದೇನೋ ಬೇರೆ ಏನೋ ಬೇಕು. ಅಷ್ಟೇ, ಅದ್ ಬಿಟ್ರೆ ಬೇರೆ ಯಾವ ಲ್ಯಾಂಗ್ವೇಜ್ ಬರಲ್ಲ ನನಗೆ. ಹೋಗ್ಲಿ, ನೀವು ಲಿರಿಸಿಸ್ಟ್ ಆಗಿರೋದ್ರಿಂದ ಕೇಳ್ತಿದ್ದೀನಿ, ಫೇವ್ರೆಟ್ ಸಿಂಗರ್ ಯು ಹ್ಯಾವ್ ಟು ಪಿಕ್. ಎಲ್ಲರೂ ಇಷ್ಟ ಅಂತ ಹೇಳ್ಬಾರ್ದು. ಸೊ ಫೇವ್ರೆಟ್ ಸಿಂಗರ್ ಯಾರು ನಿಮಗೆ? ನನಗೆ ಫಿಮೇಲ್ ಅಲ್ಲಿ ಶ್ರೇಯಾ ಘೋಷಾಲ್ ಅವ್ರು ತುಂಬಾ ಇಷ್ಟ. ಮೇಲ್ ಸಿಂಗರ್ ಅಲ್ಲಿ SPB ಅವ್ರು ತುಂಬಾ ಇಷ್ಟ. SPB ಅವರು ಓಜಿ. ಖಂಡಿತ ಖಂಡಿತ. ಸೊ ಶ್ರೇಯಾ ಮ್ಯಾಮ್ ಆಫ್ ಕೋರ್ಸ್ ಭೇಟಿ ಮಾಡಿರ್ತೀರಿ, ಮಾಡಿಲ್ವಾ? ಅವಕಾಶ ಸಿಕ್ಕಿಲ್ವಾ? ಅದು ನನಗೆ ಅದೇನೋ ಗೊತ್ತಿಲ್ಲ, ಇಲ್ಲಿವರೆಗೂ ನಾನು ಇಷ್ಟು ಸಾಂಗ್ಸ್ ಆದ್ರೂ ಕೂಡ ಕೆಲವೊಂದು ಪೆಂಡಿಂಗ್ ಇದೆ. ಸೋನು ಸರ್ ಹಾಡಿಲ್ಲ ನನ್ನ ಹಾಡು, ಅರ್ಮನ್ ಮಲಿಕ್ ರೀಸೆಂಟ್ ಆಗಿ ಒಂದು ಹಾಡಿದೆ, ರಿಲೀಸ್ ಆಗಿಲ್ಲ. ಶ್ರೇಯಾ ಘೋಷಾಲ್ ಅವ್ರು ಹಾಡಿಲ್ಲ. ಸೊ ಒಂದಿಷ್ಟು ಕನಸುಗಳು ಪೆಂಡಿಂಗ್ ಇದೆ. ಅದೆಲ್ಲ 2025 ಅಲ್ಲಿ ಇರುತ್ತೆ. ನೋ ವರೀಸ್. ಖಂಡಿತ ಖಂಡಿತ. ಸೊ ಪ್ರಮೋದ್ ಸರ್, ನಾನು ಕೊನೆಯದಾಗಿ ನಿಮ್ಗೆ ಏನ್ ಕೇಳ್ತೀನಿ ಅಂತ ಹೇಳಿದ್ರೆ, ಇವಾಗ ಎಷ್ಟೊಂದು ಜನ ಯಂಗ್ ಆರ್ಟಿಸ್ಟ್ಗಳು ಇರ್ತಾರೆ, ಸಿನಿಮಾ ಇನ್ಫ್ಲೂಯೆನ್ಸ್ ಇರುತ್ತೆ, ಬಟ್ ಬರೀತಾ ಇರ್ತಾರೆ ಕೂಡ, ಅವಕಾಶ ಸಿಗೋದಿಲ್ಲ. ಇಲ್ಲ ಬರೀತಾ ಇರ್ತಾರೆ, ಅಲ್ಲೇ ಒಂದು ಸ್ಟಕ್ ಆಗ್ಬಿಡ್ತಾರೆ, ನೆಕ್ಸ್ಟ್ ಹೆಂಗ್ ಕಂಪ್ಲೀಟ್ ಮಾಡ್ಲಿ ಅನ್ನೋ ಐಡಿಯಾ ಇರೋದಿಲ್ಲ. ಅಂತ ಯಂಗ್ ಆರ್ಟಿಸ್ಟ್ಗಳಿಗೆ ಏನ್ ಹೇಳ್ತೀರಿ? ಸೊ ಈ ಸಪ್ರೇಟ್ ಆರ್ಟಿಸ್ಟ್ ಮತ್ತು ರೈಟರ್ಸ್ಗಳಿಗೆ ಸಪ್ರೇಟಾಗಿ ಹೇಳ್ಬಿಡ್ತೀನಿ. ಆರ್ಟಿಸ್ಟ್ಗಳು ನನ್ನ ನೋಡಿರೋ ಪ್ರಕಾರ ತುಂಬ ಜನ ಆಡಿಷನ್ಗೆ ಹೋಗ್ತಾರೆ. ಆಡಿಷನ್ಗೆ ಹೋದಾಗ ಯಾವುದೋ ಒಂದು ಸಿನಿಮಾ ಆಗ್ತಿರುತ್ತೆ ಅಂದ್ಕೊಳ್ಳಿ. ಸೊ ಆ ಸಿನಿಮಾ ಆಡಿಷನ್ ಕೊಡ್ತಾರೆ. ಆಡಿಷನ್ ಕೊಟ್ಮೇಲೆ ರಿಜೆಕ್ಟ್ ಆದಾಗ ತುಂಬ ಒಂದು ಮನಸ್ಸಿಗೆ ತೊಗೊಂಡ್ಬಿಡ್ತಾರೆ. ಅಂದರೆ ಅದು ಆಗಿ ಇನ್ನೊಂದು 2 ಸಿನಿಮಾಗೆ ಹೋಗ್ತಾರೆ. ಒಂದು 3-4 ಸಿನಿಮಾ ಹೋದಾಗ ಮೇ ಬಿ ನಾನು ನಾಟ್ ಗುಡ್ ಫಾರ್ ಇದು ಅಂತ, ಅಥವಾ ನನ್ನ ಕಪ್ ಆಫ್ ಟೀ ಅಲ್ಲ ಅನ್ನೋದು ಅವರೇ ಡಿಸೈಡ್ ಆಗಿಬಿಡ್ತಾರೆ. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ, ಈಗ ಒಂದು ಕಂಪ್ನಿ ಅಂತ ಬಂದರೆ ಅಲ್ಲಿ ಕೆಲಸ ಇಂಟರ್ವ್ಯೂಲ್ ರಿಜೆಕ್ಟ್ ಆಗೋದು ಬೇರೆ. ಬಟ್ ಇಲ್ಲಿ ಏನಂದರೆ, ನೀವು ಹೇಗೆ ಅಪಿಯರೆನ್ಸ್ ಹೇಗಿದ್ದೀರಾ, ನೀವು ಹೇಗೆ ಮಾತಾಡ್ತೀರಾ, ಅದು ಈ ಪಾತ್ರಕ್ಕೆ ಸೂಟ್ ಆಗದೆ ಇರ್ಬೋದು ಅಷ್ಟೇ. ಈ ಕತೆಗೆ ಈ ಪಾತ್ರಕ್ಕೆ ಸೂಟ್ ಆಗದೆ ಇರ್ಬೋದು. ಮೇ ಬಿ ನಿಮಗೆ ಬೇಕಾಗಿರೋ ಒಂದು ಪಾತ್ರ ಕತೆ ಎಲ್ಲೋ ಕಾಯ್ತಾ ಇರ್ಬೋದು, ಅಲ್ಲಿ ತನಕ ವೆಯ್ಟ್ ಮಾಡಬೇಕಷ್ಟೇ ನೀವು. ಸೊ ಅದನ್ನು ಆ ತಾಳ್ಮೆ ಕಳ್ಕೊಬೇಡಿ. ಆಡಿಷನಲ್ಲಿ ರಿಜೆಕ್ಟ್ ಆದ ಕೂಡಲೇ ತಾಳ್ಮೆ ಕಳ್ಕೊಬೇಡಿ ಅನ್ನೋದು ನನ್ನ ಒಂದು ಸಜೆಷನ್ ಅವ್ರಿಗೆ. ಸೊ ಇನ್ನು ರೈಟರ್ಸ್ ಅಂದರೆ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿರ್ತಾರೆ, ಸರ್ ನಾನು ಬರೀತೀನಿ, ನನಗೊಂದು ಅವಕಾಶ ಕೊಡಿ. ಸೊ ಇದು ಹೆಂಗಿದೆ ಅಂದರೆ, ಒಂದು ಬೇಕರಿಯಲ್ಲಿ ಹೋಗ್ಬಿಟ್ಟು, ಸರ್ ನಾನು ಇಲ್ಲಿ ಪಕ್ಕ ಬೇಕರಿ ಇಡ್ತೀನಿ, ನನಗೆ ಒಂಚೂರು ಸಪೋರ್ಟ್ ಮಾಡಿ ಅಂದರೆ, ಖಂಡಿತ ಖಂಡಿತ. ಅಂದರೆ ಇಟ್ಸ್ ನಾಟ್ ಅಬೌಟ್ ಕಾಂಪಿಟೇಷನ್ ಅಂತ ಅಲ್ಲ. ನೀವು ಯಾರನ್ನ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ನೀವು ರೈಟರ್ ಆಗಬೇಕು ಅಂದರೆ ನೀವು ಮ್ಯೂಸಿಕ್ ಡೈರೆಕ್ಟರ್ನ ಅಪ್ರೋಚ್ ಮಾಡಬೇಕು, ಇಲ್ಲ ಡೈರೆಕ್ಟರ್ನ ಅಪ್ರೋಚ್ ಮಾಡಬೇಕು. ಮ್ಯೂಸಿಕ್ ಡೈರೆಕ್ಟರ್ ಇಸ್ ದ ರೈಟ್ ಪರ್ಸನ್. ಯಾಕಂದರೆ ಮ್ಯೂಸಿಕ್ ಡೈರೆಕ್ಟರ್ 10 ಸಿನಿಮಾಗಳಲ್ಲಿ ವರ್ಕ್ ಮಾಡ್ತಿರ್ತಾರೆ. ಅವ್ರ ಕಂಪೋಸಿಂಗಲ್ಲಿ ಕೂರಿಸ್ಕೋತಾರೆ. ನಿಮಗೆ ಡೈರೆಕ್ಟ್ ಅವಕಾಶ ಕೊಡದೇ ಇದ್ರು ಕೂಡ ಅಲ್ಲಿ ಕೂರಿಸ್ಕೊಂಡು ನೀವೇನೋ ಒಂದಿಷ್ಟು ಕಲಿತೀರಾ, ಹಾಗೆ ಅವಕಾಶಗಳು ಬರೋದು. ನೀವು ಒಬ್ಬ ಸಾಹಿತಿ ಹತ್ರ ಕೇಳಿದ್ರೆ ನಾನು ಹೇಗೆ ಅವಕಾಶ ಕೊಡೋಕ್ಕೆ ಸಾಧ್ಯ? ನನ್ನ ಹತ್ರ ನೀವು ಟಿಪ್ಸ್ ಕೇಳ್ಬೋದು. ಅಂದರೆ ಹೇಗೆ ಬರೀಬೇಕು ಸರ್, ಯಾವ ಬುಕ್ಗಳನ್ನು ಓದಬೇಕು, ಇದು ಕೇಳ್ತಾರೆ. ಯಾವ ಬುಕ್ಗಳು ಓದಬೇಕು ಅಂತ ಕೇಳಿದಾಗ ನಾನು ಒಂದಿಷ್ಟು ಲಿಸ್ಟ್ ಕಳಿಸ್ತೀನಿ, ಅದೆಲ್ಲ ಇದೆ. ಮತ್ತು ತುಂಬ ಜನ, ಸರ್ ನಾನು ಬರೀತೀನಿ, ನನಗೊಂದು ಸಿನಿಮಾದಲ್ಲಿ ಅವಕಾಶ ಕೊಡಿ. ನೀನು ಹೇಗೆ ಬರೀತೀಯ, ನೀನೇ ಜಡ್ಜ್ ಮಾಡಿಕೊಂಡು ಅದು ಕಷ್ಟ. ಸೊ ನೀವು ಹೋಗಿ, ನಾನು ಬರೀತೀನಿ ಆಸಕ್ತಿ ಇದೆ ಅಂದಾಗ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗಿ ಲೆಟ್ ಹಿಮ್ ಡಿಸೈಡ್. ಅಂದರೆ ಅವ್ರು ಡಿಸೈಡ್ ಮಾಡಿ ನೀವು ಹೇಗೆ ಬರೀತಾ ಇದ್ದೀರಾ, ಹೇಗೆ ಬರೀಬೇಕು. ಕಲಿಯೋದಕ್ಕೆ ಯಾರು ಕೂಡ ಸರ್ ನಾನು ಬರವಣಿಗೆ ಕಲಿಬೇಕು, ಎಲ್ಲಿ ಸೇರ್ಕೋಬೇಕು ಅಂತ ಕೇಳ್ತಿಲ್ಲ. ಎಲ್ಲರೂ ನನಗೊಂದು ಅವಕಾಶ ಕೊಡಿ ಅಂತ. ಸೊ ನಮಗೂ ಡೈರೆಕ್ಟ್ ಅವಕಾಶ ಬಂದಿದ್ದಲ್ಲ. ನಾನು ಎಷ್ಟೋ ಸಿನಿಮಾ KGF 1ಗೆ, ಅಂಜನಿ ಪುತ್ರ, ಮಫ್ತಿ, ಇದಕ್ಕೆಲ್ಲ ಡಮ್ಮಿ ಲಿರಿಕ್ಸ್ ಬರೆದು ರವಿ ಬಸ್ರವ್ರ ಜೊತೆ ಅಲ್ಲಿ ಕಲಿತು ಆಮೇಲೆ ಅವಕಾಶ ಸಿಕ್ಕಿದ್ದು ನನಗೆ. ಯಾರಿಗೂ ನಿಮಗೆ ಸ್ಟ್ರೈಟ್ ಅವೇ ಎಲ್ಲೋ 100ರಲ್ಲಿ ಒಂದು 2 ಸಿಗ್ಬೋದು ಅಷ್ಟೇ ಬಿಟ್ಟರೆ. ಬಟ್ ನೀವು ಮತ್ತೆ ಅಲ್ಲಿ ಏನು ಕಲ್ತಿರ್ತೀರಿ ಗೊತ್ತಾ? ನನಗೂ ಅನಿಸುತ್ತೆ, ಲಕ್ಕಿಲಿ ನನಗೆ ಸೀದಾ ಚಾನ್ಸ್ ಸಿಕ್ಕಿಲ್ಲ. ಸೀದಾ ಚಾನ್ಸ್ ಸಿಕ್ಕಿದ್ರೆ ಒಂದು ಸಾಂಗ್ ಬರಿಬೋದು, ಒಂದು ಸಾಂಗ್ ಹಿಟ್ ಆಗ್ಬೋದು. 2ನೇ ಸಾಂಗ್ ಬರಿಬೇಕಾದ್ರೆ ನಾನು ಮತ್ತೆ ಪರದಾಡ್ತಿದ್ದೆ. ತುಂಬ ಕಷ್ಟ ಆಗೋದು ನನಗೆ, ಅಂದರೆ ಆ ಕಲಿಕೆ ಇಲ್ಲ ಅಂದಾಗ. ಹಾಗಾಗಿ ನೀವು ಕಲಿಕೆಗೆ ಯಾವಾಗಲೂ ಓಪನ್ ಆಗಿರಿ ಅನ್ನೋದು. ಮತ್ತು ಓದಲ್ಲ, ತುಂಬ ಜನ ಓದಲ್ಲ. ಅದು ಓದಲ್ಲ, ಹಾಡುಗಳನ್ನು ಕೇಳಲ್ಲ. ನೀವು ಹಾಡುಗಳನ್ನು ಕೇಳಿಲ್ಲ, ಓದಿಲ್ಲ ಅಂದರೆ ಬರೆಯೋದು ಹೇಗೆ? ಓದು ತುಂಬ ಮುಖ್ಯ. ನೀವು ಓದ್ದೇನೋ ಬರಿಬೋದು, ಬಟ್ ಒಬ್ಬ ಸಾಹಿತಿ ಅಥವಾ ಓದೋದವ್ರು ಬರೆದಾಗ
ಆ ಸಾಲುಗಳ ತೂಕ ಬೇರೆ ಇರುತ್ತೆ. ಹಾಗಾಗಿ ನಾಗೇಂದ್ರ ಪ್ರಸಾದ್ ಸರ್ ಒಂದು ಇಂಟರ್ವ್ಯೂಲಿ ಹೇಳಿದ್ರು ರೀಸೆಂಟಾಗಿ. ಸೊ ಎಲ್ಲ ಯಂಗ್ ರೈಟರ್ಸ್ಗಳಿಗೆ ಹೇಳೋದಿಷ್ಟೇ ನಾನು, ಓದಿ, ನೀವು ಎಷ್ಟು ಓದ್ತೀರಾ ನೀವು ಅಷ್ಟು ವರ್ಷ ಉಳ್ಕೋತೀರಾ ಅಂತ. ವೆರಿ ನೈಸ್ ವೆರಿ ನೈಸ್. ಏನು ಓದಿಲ್ಲ, ತಲೆಯಲ್ಲಿ ಏನೂ ಇಲ್ಲ ಅಂದರೆ ಏನು ಬರ್ಕೋಬೇಕಾಗುತ್ತೆ ಅಲ್ಲ. ಹೌದು, ಅದೇ ಎರಡು, ಒಂದು ಲೈಫನ್ನು ಅಬ್ಸರ್ವ್ ಮಾಡಬೇಕು, ಲೈಫನ್ನು ಓದಬೇಕು, ಒಂದು ಪುಸ್ತಕಗಳನ್ನು ಓದಬೇಕು. ಯಾಕಂದರೆ ನಿಮಗೆ ಓದಿದಾಗ ನೀವು ಬೇರೆ, ನೀವು ಡಿಫ್ರೆಂಟ್ ಪರ್ಸನ್ ಆಗ್ತೀರಾ. ವೆರಿ ನೈಸ್. ಸೊ ನೀವು ಹಂಗೆ ನೋಡಿದ್ರೆ ಇವಾಗ ನೀವು ಓದೋದ್ರ ಬಗ್ಗೆ ಹೇಳಿದ್ರಿಂದ ಕೇಳ್ತಾ ಇದ್ದೀನಿ, ಪುಸ್ತಕ ಅಂತ ಬಂದಾಗ ತಿಂಗಳಲ್ಲಿ 1-2 ಪುಸ್ತಕ ಆದರೂ ಓದ್ತೀರಾ ನೀವು? ಅದು ಡಿಪೆಂಡ್ಸ್ ಎಷ್ಟು ದೊಡ್ಡದಿದೆ ಅದ್ರ ಮೇಲೆ. ಸೊ ನಾನು ಒಂದು ಪೊಯಿಟ್ರಿ ಬುಕ್ ಅಂತೂ ಸುಮ್ಮನೆ ಫೋನ್, ಇತ್ತೀಚೆಗಂತೂ ತುಂಬ ಅಂದರೆ ಫೋನ್ ಕಡಿಮೆ ಯೂಸ್ ಮಾಡಬೇಕು ಅಂತ ಫೋನ್ ಬದಲು ನಾನು ಒಂದು ಪೊಯಿಟ್ರಿ ಏನೋ ಓದ್ತಾ ಇರ್ತೀನಿ. ಕನ್ನಡ ಪೊಯಿಟ್ರಿ ಓದ್ತೀನಿ, ಇಂಗ್ಲೀಷ್ ಪೊಯಿಟ್ರಿ ಓದ್ತೀನಿ, ಹಿಂದಿ ಪೊಯಿಟ್ರಿಗಳನ್ನು ಕೇಳ್ತೀನಿ. ಮತ್ತು ಕಾದಂಬರಿ ಇದ್ದರೆ ಅದೊಂದು ಟೈಮ್ ಸಿಕ್ಕಾಗೆಲ್ಲ ಓದ್ತಾ ಇರ್ತೀನಿ. ದಿನಕ್ಕೊಂದು ಮಿನಿಮಮ್ half an hour to 45 minutes ಓದಬೇಕು ಅಂತ. ಕಲಿಕೆಗೆ ಅಂತ ನೀವು ಅಷ್ಟು ನಿಮಿಷ ಮೀಸಲಿಟ್ಟಿರ್ತೀವಿ. ನಾನು ಹೇಳೋದು ಅಂದರೆ ಓದೋರು ಇದ್ದಾರೆ ತುಂಬ ಜನ. ಡೈರೆಕ್ಟರ್ ನಾವು ಎಲ್ಲೇ ಆಫೀಸ್ಗೆ ಹೋದರೂ ಪುಸ್ತಕಗಳು ಇದ್ದೇ ಇರುತ್ತೆ. ಸೊ ಓದದೇ ಇರೋರಿಗೆ ಹೇಳ್ತಾ ಇರೋದು, ನಾವು ಅನ್ಕೋತೀವಿ ಒನ್ಲಿ ರೈಟರ್ಸ್, ಲಿರಿಕ್ ರೈಟರ್, ಡೈಲಾಗ್ ರೈಟರ್ಗಳು ಮಾತ್ರ ಓದಬೇಕು ಅಂತ. ಖಂಡಿತ ಅಲ್ಲ. ನಿರ್ದೇಶಕರು, ನಾವು ಯಾರ್ಯಾರು ಒಳ್ಳೊಳ್ಳೆ ನಿರ್ದೇಶಕರಾಗಿದ್ದಾರೆ ಅವರೆಲ್ಲ ಓದಿದವರೇ. ಸೊ ನೀವು ಹೆಂಗ್ ಡೈರೆಕ್ಟರ್ಸ್ ಇದ್ದರೆ ದಯವಿಟ್ಟು ಓದಿ. ಸೊ ನಿಮ್ಮಲ್ಲಿ ಕಥೆಗಳು ಹುಟ್ಕೊಳ್ಳೋಕೆ ಶುರು ಆಗುತ್ತೆ, ನಿಮ್ಮ ಬರವಣಿಗೆ ಬೇರೆ ಥರ ಆಗುತ್ತೆ. ಆ್ಯಕ್ಟರ್ಸ್ಗಳು ಓದಬೇಕು, ಸಿಂಗರ್ಸ್ಗಳು ಓದಬೇಕು. ನನ್ನ ಪ್ರಕಾರ ಓದು ಇದೆಯಲ್ಲ, ಎಲ್ಲರೂ ಯಾರು ಓದಿದ್ರು ಕೂಡ ನಿಮ್ಮಲ್ಲಿ ಏನೋ ಒಂದು ಬೆಳವಣಿಗೆ ಆಗುತ್ತೆ. ಹಾಗಾಗಿ ಪುಸ್ತಕಗಳಿಗೆ ಒಂದಿಷ್ಟು ಟೈಮ್ ಕೊಡಿ ಅಂತ ಕೇಳ್ಕೊತೀನಿ ನಾನು. ವೆರಿ ನೈಸ್ ವೆರಿ ನೈಸ್. ಸೊ ಸಜೆಷನ್ ಕೊಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಸಜೆಷನ್ ಕೊಟ್ಟರು. ಬರೀ ಚಿತ್ರ ಸಾಹಿತಿಗಳಿಗೆಲ್ಲ, ಆ್ಯಕ್ಟರ್ಗಳಿಗೆ, ಯಂಗ್ ಡೈರೆಕ್ಟರ್ಸ್ಗಳಿಗೆ, ಸೊ ಎಲ್ರಿಗೂ ಓದಿ ಅಂತ ಹೇಳಿದ್ರು ಪ್ರಮೋದ್ ಸರ್. ಇದಾಗಿತ್ತು ಪ್ರಮೋದ್ ಸರ್ ಜೊತೆ ನನ್ನ ಮಾತುಕತೆ. ನಮ್ಮ ಮಾತುಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಶೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.